ಹೇಗೆ ನಾವು ದಾನ ಕೊಡಬೇಕು, ಎಲ್ಲವನ್ನು ನಮ್ಮಲ್ಲಿ ಹೇಗೆ ನಾವು ಮಾತಾಡುವಾಗ ಮಾತು ಹೇಗಿರಬೇಕು, ನಮ್ಮ ಮನಸ್ಸನ್ನು ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ನಾವು ಜಪವನ್ನು ಹೇಗೆ ಮಾಡಬೇಕು, ಯಾವ ಥರದ ಊಟ ಮಾಡಬೇಕು, ಯಾವುದೇ ಥರದ ನಾವು ನಮ್ಮ ನಡವಳಿಕೆ ಇರಬೇಕು, ಈ ಮೂರು ಗುಣದಲ್ಲಿರೋದು. ಆಮೇಲೆ ಅದಕ್ಕೂ ಉನ್ನತವಾದಂತಹ ಒಂದು ಅದನ್ನೆಲ್ಲ ನಾವು ನೋಡ್ದು ಅಲ್ವಾ. ಸೊ ಈಗ ನಾವು ನೋಡ್ತಾ ಇರೋದು ಈಗ ಆ, ಈ 5 ವಿಷಯಗಳು. ಈ ಒಂದು ಕರ್ಮಯೋಗದ ಒಂದು ಸಂಕ್ಷಿಪ್ತ ಒಂದು ಸಮ್ಮರಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಆಮೇಲೆ ಮತ್ತೆ ನಮಗೆ ಈ ಒಂದು ಆ, ಈ ಒಂದು ಭೌತಿಕ ಪ್ರಪಂಚದ ಗುಣಗಳು, 3 ಗುಣಗಳ ಬಗ್ಗೆ ಮತ್ತೆ ಹೇಳ್ಕೊಡ್ತಾರೆ. ಯಾರು ಸರಿಯಾದ ಒಂದು ಸೇವೆಯಲ್ಲಿ ಇರ್ತಾರೆ, ಕೆಲಸದಲ್ಲಿ ಅಂತ ಅದನ್ನು ಹೇಳ್ತಾರೆ. ಆಮೇಲೆ ಹೇಗೆ ಭಗವಂತನ ಪ್ರೇಮ ಹೇಗೆ ಕಳಿಸೋದು, ಅದರ ಫಲಿತಾಂಶ ಏನು ಅನ್ನೋ ಒಂದು ವಿಷಯ ನಮಗೆ ಇಲ್ಲಿ ಭಗವಂತ ಹೇಳ್ತಾನೆ. ಯಾಕಂದ್ರೆ ನಮಗೆ ರೂಢಿ ಆಗ್ಬಿಟ್ಟಿದೆ ನಮ್ಮ ಲೈಫಲ್ಲಿ ಅಲ್ವಾ, ನಮಗೆ ಏನು ಸಿಗುತ್ತೆ ಅಂತ. ಅದಕ್ಕೋಸ್ಕರ ಭಗವಂತ ನಮಗೆ ಏನು ಸಿಗುತ್ತೆ ಅನ್ನೋದು ಕೂಡ ನಮಗೆ ಹೇಳ್ತಾರೆ. ಇದರ ಅಕ್ರಾನಿಕ್ ಬಂದ್ಬಿಟ್ಟು ಸ್ಮೈಲ್, ಸಂತೋಷ. ನೋಡಿ, ಕಡೆಯಲ್ಲಿ ನಮ್ಮೆಲ್ಲ ಒಂದು ಸ್ಮೈಲ್ ಜೊತೆ ನಾವು ಮುಗಿಸ್ಕೋಬೇಕು. ಸಮ್ಮರಿ ಆಫ್ ಕರ್ಮಯೋಗ. ಎಂ ಮೋಡ್ಸ್ ಆಫ್ ನೇಚರ್, ಐಡಿಯಲ್ ವರ್ಕರ್, ಲವ್ ಆಫ್ ಗಾಡ್, ಎಂಡ್ ರಿಸಲ್ಟ್. ನೋಡಿ, 78 ಶ್ಲೋಕಗಳಲ್ಲಿ ಈ ವಿವರಣೆಗಳನ್ನ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ. ಮೋಕ್ಷ ಸನ್ಯಾಸ ಯೋಗ ಅಂತ ಇದರ ಹೆಸರು. ಕರ್ಮಯೋಗದ ಸಾರಾಂಶ, ಆ, ನಿಜವಾದ ವೈರಾಗ್ಯ ಏನು ಅಂತ ಹೇಳಿ ನಮಗೆ ಹೇಳ್ಕೊಡ್ತಿದ್ದಾರೆ. ಕರ್ಮಯೋಗದ ಸಾರಾಂಶ. ಆಕ್ಟಿಂಗ್ ವಿತ್ ಡಿಟ್ಯಾಚ್ಮೆಂಟ್ ಇಸ್ ಟ್ರೂ ರಿನೌನ್ಸಿಯೇಷನ್ ಅಂಡ್ ಬ್ರಿಂಗ್ಸ್ ಫ್ರೀಡಮ್ ಫ್ರಮ್ ರಿಯಾಕ್ಷನ್. ನೋಡಿದ್ರ, ಬಹಳ ಬಹಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ನೋಡಿದ್ರೆ ನಾವು ತುಂಬಾ ಒಂದು ಕಷ್ಟನೋ ಸುಖನೋ ಪಡ್ತಿರೋದು ಏನಕ್ಕೆ ಅಂತಂದ್ರೆ, ನಮ್ಮ ಒಂದು ರಿಯಾಕ್ಷನ್, ನಮ್ಮ ಜೀವನದಲ್ಲಿ ಪ್ರತಿಕ್ರಿಯೆಗಳು. ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಗಳಿರುತ್ತೆ ಅಲ್ವರ. ಅದಕ್ಕೋಸ್ಕರನೇ ನಾವು ಸಂತೋಷ ಮತ್ತೆ ದುಃಖವನ್ನು ಅನುಭವಿಸ್ತಾ ಇರೋದು ಅಲ್ವಾ. ಅದಕ್ಕೆ ನಾವು ಆ ಒಂದು ಒಂದು ಫಲಿತಾಂಶದ ಮೇಲೆ ನಮಗೆ ಯಾವುದೇ ಒಂದು ಆಸಕ್ತಿ ಇರಬಾರದು. ಡಿಟ್ಯಾಚ್ಮೆಂಟ್ ಇರಬೇಕು. ಅದೇ ನಿಜವಾದಂತಹ ಒಂದು ವೈರಾಗ್ಯ. ನಾನು ಇದು ಮಾಡಿದೆ, ನನಗದು ಬೇಕು, ಅದು ಇರಬಾರದು. ಅದರಿಂದ ಅದರಿಂದ ನಾವು ಬಂದ್ಬಿಡುತ್ತೆ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಅದು ಫಲಿತಾಂಶ ಭಗವಂತನದು. ಅದನ್ನ ನಾನು ಸಿಕ್ಕಿದ್ರು ಕೂಡ ನನಗೆ ಅದು ಬೇಡ ಅನ್ನೋದು. ಅದ್ರ ಸಿಕ್ಕಿದ್ರೆ ಅನುಭವಿಸೋಣ, ಅದು ವಿಷಯ ಬೇರೆ. ಆ ಥರ ಇಲ್ಲಿ ನಾವು ಈ ಒಂದು ನಿಜವಾದ ವೈರಾಗ್ಯ ಬಂದು ಈ ತರ ಡಿಟ್ಯಾಚ್ಮೆಂಟ್ ಆಗಿರೋದು. ಏನೇ ಕೆಲಸ ಮಾಡಿದ್ರು ಅದರ ಫಲಿತಾಂಶದ ಬಗ್ಗೆ ನಾನು ಯೋಚಿಸುವುದಿಲ್ಲ. ಇಲ್ಲಿ ನೋಡಿದ್ರ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ನನಗೆ ಆ ತರ ಆಗುತ್ತೆ, ನನಗೆ ಈ ತರ ಆಗುತ್ತೆ ಅಂತ ಫಲಿತಾಂಶದ ಬಗ್ಗೆ ಆತನ ಚಿಂತನೆಗಳಿತ್ತು. ಅದಕ್ಕೆ ಕೃಷ್ಣ ಹೇಳಿದ್ರು, ಅದೆಲ್ಲ ನಿನ್ನ ಒಂದು ಆ, ಕೆಲಸದ ಭಾರದ ವಿಷಯಗಳವೆಲ್ಲ, ಅದಕ್ಕೂ ನಿನಗೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ. ತುಂಬಾ ಈ 18ನೇ ಅಧ್ಯಾಯದವರೆಗೆ ನಮಗೆ ಎಲ್ಲ ಯೋಗ, ಭಗವಂತ ಯಾರು, ನಾವು ಹೇಗಿರಬೇಕು, ಇಲ್ಲಿ ಏನು ಗುಣಗಳಿದೆ, ಯಾರು ಇದೆಲ್ಲ ಮಾಡ್ತಿದ್ದಾರೆ, ಎಲ್ಲವನ್ನು ನಮಗೆ ವಿವರವಾಗಿ ನಮಗೆ ಹೇಳ್ಕೊಟ್ರು ಅಲ್ವರ. ಸೊ ಆದ್ದರಿಂದ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಭಗವಂತ ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಆಕ್ಟಿಂಗ್ ವಿತ್ ಡಿಟ್ಯಾಚ್ಮೆಂಟ್, ನಾವು ಯಾವುದೇ ಒಂದು ಕಾರ್ಯಗಳನ್ನ ಮಾಡಿದ್ರೆ ಅದರ ಫಲಿತಾಂಶದ ಬಗ್ಗೆ ನಾವು ಯೋಚಿಸಬಾರದು. ಯಾಕಂದ್ರೆ ನಾವು ಮಾಡ್ತಾ ಇರೋದು ವೇದಶಾಸ್ತ್ರಗಳ ಅನುಸಾರ ನಾವು ನಮ್ಮ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ, ಅದು ಭಗವಂತನ ಕೆಲಸ ಮಾಡ್ತಿರ್ಬೇಕಾದ್ರೆ ಅದರ ಫಲಿತಾಂಶ ಒಳ್ಳೆಯದೇ. ಅದರಿಂದ ಅದರ ಬಗ್ಗೆ ನಾವು ಯೋಚಿಸದೆ ನಾವು ಕೆಲಸ ಮಾಡಿದರೆ ಅದು ನಿಜವಾದಂತಹ ವೈರಾಗ್ಯ ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ತಿದ್ದಾರೆ. ಡಿಟ್ಯಾಚ್ ಫ್ರಮ್ ಫ್ರೂಟ್ಸ್ ಬಟ್ ನಾಟ್ ದೋಸ್ ಆಕ್ಟಿವಿಟೀಸ್ ದೆಮ್ಸೆಲ್ಸ್. ಏನು ಮಾಡಬಾರ್ದು, ನಾನು ಸುಮ್ಮನೆ ಕುತ್ಕೊಂಡಿರ್ತೀನಿ ಸಮಯ, ಆಮೇಲೆ ಮೆತ್ತ ತುಂಬಾ ಹೊತ್ತು ಕುತ್ಕೊಂಡ್ಬಿಟ್ಟೆ, ನಿದ್ದೆ ಬಂದ್ಬಿಡ್ತು, ಅಷ್ಟೇ ಆಗೋದು. ಅದನ್ನೇ ಇಲ್ಲಿ ಭಗವಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನೋಡಿ. ಆಕ್ಟಿವಿಟೀಸ್ ಅಂದಲ್ಲ, ಕೆಲಸಗಳಿಂದ ನಾವು ಡಿಟ್ಯಾಚ್ಮೆಂಟ್ ಆಗಬಾರ್ದು. ನಮ್ಮ ಕರ್ತವ್ಯನ ನಾವು ಮಾಡಬೇಕು. ಆ ಕರ್ತವ್ಯದಿಂದ ಬರುವಂತ ಫಲದ ಬಗ್ಗೆ ನಾವು ಅಷ್ಟೊಂದು ಯೋಚಿಸಬಾರದು. ಸಿಕ್ಕಿದ್ದೇ ನಮಗೆ ಪಂಚಾಮೃತ ಅಂತ ನಾವು ತಗೊಳ್ತಾ ಇರಬೇಕು. ರಿನೌನ್ಸ್ಡ್ ಆರ್ಡರ್ ಆಫ್ ಲೈಫ್, ಸನ್ಯಾಸ ಅಂಡ್ ರಿನೌನ್ಸಿಯೇಷನ್ ಆಫ್ ದ ಫ್ರೂಟ್ಸ್ ಆಫ್ ಆಕ್ಷನ್ ಆರ್ ದಿ ಸೇಮ್. ಸನ್ಯಾಸಿ ತಗೊಂಡು ನಾವು ಕಾವಿ ಬಟ್ಟೆ ಹಾಕೊಂಡು ನಾವು ದೇಶಾಂತರ ಹೋಗೋದು ಒಂದೇ. ನಮ್ಮ ಕೆಲಸಗಳನ್ನ ಮಾಡಿಕೊಂಡು ನಾವು ಯಾವುದೇ ಒಂದು ಫಲಿತಾಂಶವನ್ನು ನಾವು ಯಾಚಿಸದೆ, ಅದು ಕೂಡ ಆ ವೈರಾಗ್ಯದಿಂದ ಇದ್ರೂ ಕೂಡ ಆ ತ್ಯಾಗ ಕೂಡ ಸನ್ಯಾಸಿನೇ. ನೋಡಿದ್ರ,
ನಾವು ಭಗವಂತ ಇಲ್ಲಿ ಏನ್ ಹೇಳ್ತಿದ್ದಾನೆ, ಎಲ್ಲ ಆಯ್ತಪ್ಪ, ನಾನು ಕಾವಿ ಬಟ್ಟೆ ಹಾಕೊಂಡು ಹೊರಟೋಗ್ತೀನಿ, ನನಗೆ ಇದೆಲ್ಲ ಬೇಡ. ಅದೆಲ್ಲ ಇಲ್ಲ. ಅದೂ ಒಂದೇ. ಆಮೇಲೆ ಇಲ್ಲಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿಕೊಂಡು ಅದರ ಫಲವನ್ನು ನಾವು ಯೋಚಿಸದೆ ಭಗವಂತನಿಗೆ ಬಿಟ್ಟುಬಿಟ್ಟು ನಾವಿದ್ರೆ ನಿಜವಾದ ವೈರಾಗ್ಯ ಅದು ಸನ್ಯಾಸವೇ ಅಂತ ಅಂದ್ರೆ ನೋಡಿ. ಗೃಹಸ್ಥ ಕೂಡ ಆ ಥರ ಇರ್ಬೋದು, ಸನ್ಯಾಸಿ ಥರ ಇರಬಹುದು. ಬ್ರಹ್ಮಚಾರಿ ಕೂಡ ಸನ್ಯಾಸಿ ಥರ ಇರಬಹುದು, ವಾನಪ್ರಸ್ಥ ಕೂಡ ಸನ್ಯಾಸಿ ಥರ ಇರ್ಬೋದು. ಎಷ್ಟು ಒಳ್ಳೆಯ ಸೀಕ್ರೆಟ್ ನಮಗೆ ಭಗವಂತ ಹೇಳ್ಕೊಟ್ಟಿದ್ದಾನೆ ನೋಡಿ. ವರ್ಕ್ ಪರ್ಫಾರ್ಮ್ಡ್ ಇನ್ ದಿಸ್ ವೇ ಈಸ್ ರಿನೌನ್ಸಿಯೇಷನ್ ದ ಮೋಡ್ ಆಫ್ ಗುಡ್ನೆಸ್. ಈ ಥರ ಯಾರು ತಮ್ಮ ಕೆಲಸಗಳನ್ನು ಮಾಡ್ತಾರೋ, ಕೆಲಸದ ಬಗ್ಗೆ ತ್ಯಾಗ ಮಾಡಿ ಅದರ ಫಲಿತಾಂಶವನ್ನು ತ್ಯಾಗ ಮಾಡಿ ಯಾರು ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವರು ಒಂದು ಸತ್ವಗುಣದಲ್ಲಿದ್ದಾರೆ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾನೆ. ನಿಜವಾದ ವೈರಾಗ್ಯ ಏನು? ನಾಹಿ ದೇಹಭೃತ ಸಾಖ್ಯಂ ತಯುಕ್ತಂ ಕರ್ಮಾಣಿ ಅಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸಾತ್ಯಾಗಿತೆ ಅಭಿದಯಿತೆ. ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ. ನೋಡಿದ್ರ ಬಹಳ ಮುಖ್ಯವಾದಂಥ ವಿಷಯ. ನಾನೆಲ್ಲ ನಿಲ್ಲಿಸ್ಬಿಟ್ಟು ನೋಡಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಒಬ್ರು ಕೈ ಕಟ್ಕೊಂಡ್ಬಿಟ್ಟು ಹಂಗೆ. ಆ ಥರ ಎಲ್ಲ ಈ ದೇಹ, ನಮ್ಮ ಈ ಮನುಷ್ಯ ದೇಹ ಇದೆಯಲ್ಲ, ಮನುಷ್ಯ ದೇಹ ಅಲ್ಲ, ಅದು ಪ್ರಾಣಿಯಾಗಿರ್ಬೇಕು, ಯಾವುದೇ ಇರ್ತೂ ಅದು ಈ ದೇಹ ಇರೋರಿಗೆ, ಯಾಕಂದ್ರೆ ಆತ್ಮ ಇರೋರಿಗೆ ಸುಲಭ. ಬರೀ ನಾನು ಆತ್ಮ ಅನ್ನೋರಿಗೆ ಅದು ಸಾಧ್ಯ. ಅದನ್ನ ನಮಗೀಗ ದೇಹ ಅಂತ ಒಂದು ಕೊಟ್ಬಿಟ್ಟಿದಾರಲ್ವಾ. ಈ ದೇಹ ಅಂತ ನಾವೇ ಪಡ್ಕೊಂಡಿದ್ದೀವಿ, ದೇವರು ಕೊಟ್ಟಿಲ್ಲ, ನಾವು ಕೇಳಿ ತಗೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ದೇಹಧಾರಿಯಾದವನಿಗೆ, ಹೇಗೆ ವಸ್ತ್ರಧಾರಿ ಧನುರ್ಧಾರಿ ಅನ್ನೋ ಥರ ನಾವು ದೇಹಧಾರಿಗಳು. ನನ್ನ ಆತ್ಮ ಅದೊಂದು ದೇಹನ ಎತ್ತಿ ಮೇಲೆ ಹಾಕೊಂಡಿದ್ದೀನಿ. ಆದ್ದರಿಂದ ಈ ದೇಹಧಾರಿಯಾದವನಿಗೆ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವಿಲ್ಲ, ಇಂಪಾಸಿಬಲ್ ಅಂತ ಇದ್ದಾರೆ ನೋಡಿ. ಸೊ ಆದ್ರಿಂದ ಇಂಪಾಸಿಬಲ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಯಾರು ಹೇಳ್ತಾ ಇರೋದು? ಕೃಷ್ಣನೇ ಹೇಳ್ತಾ ಇದ್ದಾರೆ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ ನೋಡಿ. ಆದರೆ ಯಾವುದು ಸಾಧ್ಯ? ಆ ಒಂದು ಕರ್ಮಗಳನ್ನು ಮಾಡಿ, ನಮ್ಮ ಕರ್ತವ್ಯಗಳನ್ನು ಮಾಡಿ ಅದರ ಫಲಿತಾಂಶದ ಬಗ್ಗೆ ನಾವು ಯೋಚಿಸದೆ ಅದನ್ನ ತ್ಯಾಗ ಮಾಡಿಬಿಟ್ಟು ಕುಳಿತುಕೊಂಡಿರೋನು ನಿಜವಾದ ತ್ಯಾಗಿ ಅಂತ ಇಲ್ಲಿ ಅದು ನಿಜವಾದ ವೈರಾಗ್ಯ, ತ್ಯಾಗಿ ಅನ್ನೋ ವಿಷಯದಲ್ಲಿ ಹೇಳ್ತಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇಹಧಾರಿಯವನಿಗೆ ಅದು ಸಾಧ್ಯವಿಲ್ಲ, ಯಾವುದೇ ಕೆಲಸವನ್ನು ನಿಲ್ಲಿಸಿ ಕುಳಿತುಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನಿನ್ನ ಕೆಲಸವನ್ನು ಮಾಡು, ಆಮೇಲೆ ಅದರ ಫಲಿತಾಂಶ ಬಿಟ್ಬಿಡು ಅಂತ. ಅಹಂಕಾರದಿಂದ ಪ್ರೇರಣೆ. ಈ ಒಂದು ಅಹಂಕಾರ ಅಂದ್ರೆ ಎರಡು ತರ ಅಹಂಕಾರ ಇರುತ್ತೆ. ಬರೀ ನಿಜವಾದ ಅಹಂಕಾರ ಇರೋದು ಭಗವಂತನಿಗೆ, ಯಾಕಂದ್ರೆ ಅವನೇ ಎಲ್ಲವನ್ನು ಮಾಡೋದು. ಆಮೇಲೆ ಇದು ಏನು, ನಾವು ಅದೇ ಬಾರ್ಬರಿಕ್ ಕಥೆ ನಿನ್ನೆ ಹೇಳಿದ್ನಲ್ಲ, ಅಲ್ಲಿ ಕೃಷ್ಣನ ಯಾರು ಮಾಡೋದು ನಾನು ನಾನು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಫಾಲ್ಸ್ ಈಗೋ. ಅದು ತಪ್ಪಾದಂತಹ ಒಂದು ಅಹಂಕಾರ. ನಿಜವಾದ ಅಹಂಕಾರ ಭಗವಂತನಿಗೆ, ಯಾಕಂದ್ರೆ ಎಲ್ಲವನ್ನ ಅವನೇ ಮಾಡೋದು. ಅದರಿಂದ ಹೇಳ್ತಾನಲ್ವಾ ಬಾರ್ಬರಿಕ್, ಎಲ್ಲ ಮಾಡಿದ್ದು ಕೃಷ್ಣನೇ ಅಂತ. ನೀವು ಮಾಡಿದಾಗ ನಿಮ್ಗೆ ಅನಿಸ್ತು ಅದರೆಲ್ಲ ಮಾಡಿದ್ದು ಆತ ಅಂತ. ಆದ್ರಿಂದ ನಮ್ಗೆ ಅಹಂಕಾರ ಇರಬಾರ್ದು, ಅವನಿಗೆ ಮಾತ್ರ ಇರ್ಬೇಕು, ಯಾಕಂದ್ರೆ ಎಲ್ಲ ಮಾಡೋದು ಅವನೇ ಅಲ್ವಾ ಕೃಷ್ಣ. Therefore, one who thinks himself the only doer, not consider the five factor, is certainly not very intelligent and cannot see things as they are. 18.16 ಏನ್ ಹೇಳ್ತಾರೆ? ಯಾರು ನಾನೇ ಮಾಡ್ತೀನಿ ಅಂತ ತಿಳ್ಕೊಂಡು 5 ವಿಷಯಗಳು ಯಾವುದಕ್ಕೆ, ಈ ಒಂದು ವಿಷಯ ಆಗ್ಬೇಕಾದ್ರೆ 5 ಕಾರಣಗಳಿದೆ, ಅದನ್ನ ನಾವು ನೋಡ್ದು ಅಲ್ವರಾ. ಅದು ಯಾರು ಅದನ್ನ ತಿಳ್ಕೊಳ್ದೆ ಇರ್ತಾನೋ ಅವನ ಅಹಂಕಾರದಲ್ಲಿದ್ದಾನೆ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಅಲ್ಲಿ ಡಸ್ ನಾಟ್ ಕನ್ಸಿಡರ್ ದ ಫೈನಲ್ ಡೂಯರ್ ದ ಸುಪ್ರೀಂ. ಆ ಒಂದು 5 ಜನದಲ್ಲಿ ಯಾರು ಕಡೆಯದಾಗಿ ಯಾರು ಮಾಡ್ತಾರೆ ಅದನ್ನ, ಅಂದ್ರೆ ಅದಕ್ಕೆ ಭಗವಂತ ಅನುಗ್ರಹ ಕೊಡ್ತಾನೆ. ಎಸ್ ಗೋ ಹೆಡ್ ಅಂತಾನಲ್ವಾ. ಅದನ್ನ ಅರ್ಥ ಮಾಡ್ಕೊಳ್ದೆ ಇರೋನು ಅವನ ಅಹಂಕಾರದಲ್ಲಿದ್ದಾನೆ, ಅಂದ್ರೆ ಎಲ್ಲವೂ ಭಗವಂತನದೇ ಅಂತ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಒಂದು ಭಾಗವತನ ಕ್ಲಾಸ್ ಕೊಡ್ತಾ ಇದ್ರು, ಅದರಲ್ಲೆಲ್ಲ ಹೇಳಿದ್ರು. ಇಸ್ಕಾನ್ ಅಲ್ಲಿ ಇರೋರಿಗೆ ಒಂದು ಶ್ಲೋಕ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಎಲ್ಲ ಕಾರಣಿಗಳಿಗೂ ಕಾರಣಕರ್ತ ಅದು ಭಗವಂತನೇ ಅಂತ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಈ ಅಹಂಕಾರದಿಂದ ಹೊರಗೆ ಬಂದಿದ್ದಾನೆ ಅಂತ ಅರ್ಥ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಮೋಟಿವೇಟೆಡ್ ಬೈ ಫಾಲ್ಸ್ ಈಗೋ ಕನ್ಸಿಡರ್ ಒನ್ ಸೆಲ್ಫ್ ಆಸ್ ಇಂಡಿಪೆಂಡೆಂಟ್ ಡೂವರ್ ಆಫ್ ಒನ್ಸ್ ಆಕ್ಷನ್ಸ್. ನಾನೇ ಎಲ್ಲವನ್ನು ಮಾಡ್ತಿರೋದು ಅಂತ ಯಾವನು ತಿಳ್ಕೊಳ್ತಾನೋ ಅವನ ಅಹಂಕಾರದಲ್ಲಿ ಮೆರೀತಿದ್ದಾನೆ ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ ನೋಡಿ. ಹುಷಾರಾಗಿರಿ. ಇದೇ ಅಹಂಕಾರ, ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಹಳೇ ಭಕ್ತರಿದ್ರೆ 93 ಆಗಿದೆ, 100 ಆದ್ರೆ 99 ಆದ್ರೆ 100ನೇ ಒಳಗೆ ಬರೋಕ್ಕಾಗಲ್ಲ.
ನಾರ್ಮಲಿ ಹಳಬ್ರು ಲೇಟಾಗಿ ಬರ್ತಾರೆ. ಆ, ಹೌದು, ಅವ್ರಿಗೆ ಇನ್ನೂ ರುಚಿ ಬಂದಿರಲ್ಲ. ಹೊಸಬ್ರು ಲೇಟಾಗಿ ಬರ್ತಾರೆ, ಅವ್ರಿಗೆ ರುಚಿ ಬಂದಿರಲ್ಲ ಇನ್ನ. ಆದ್ದರಿಂದ ಹಳೆ ಭಕ್ತರಿದ್ದರೆ ಗ್ರೂಪಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಅದ್ರಲ್ಲಿ ಹೋಗಿ ಸೇರ್ಕೊಳ್ಳಿ. ಆಮೇಲೆ ನೋಡಿ, 17ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ, ನಿಜವಾದ ಪ್ರೇರಣೆ, ನಿಜವಾದ ಮೋಟಿವೇಶನ್ ಏನಂತಂದ್ರೆ, ಯಸ್ಯನ ಹನ್ಕಾರ್ತೋ ಭಾವೋ ಬುದ್ಧಿರ್ ಯಸ್ಯನ ಲಿಪ್ಯತೆ ಅಥ್ವಾಪಿ ಸಾ ಇಮಲ್ಲೋಕಾನ್ ನಾ ಹಂತಿ ನಾ ನಿಬಧ್ಯತೆ. ಆ? ಅಹಂಕಾರದಿಂದ ಪ್ರೇರಿತನಾಗದವನು ನಿಜವಾದ ಪ್ರೇರಣ. ಯಾರು ಅಹಂಕಾರದಿಂದ ಪ್ರೇರಿತನಾಗೋದಿಲ್ಲ ಅವನು, ಬುದ್ಧಿಯು ಲಿಪ್ತನಾಗದಿರುವುದವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳನ್ನು ಅವನು ಬಂಧಿಸುವುದಿಲ್ಲ. ನೋಡಿದ್ರ, ಅದೇ ನಾನು ಒಂದು ಫೇಮಸ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಲ್ವರ. ಒಬ್ಬ ಯೋಧ ಸೈನಿಕ ಬಂದು ನಮ್ಮ ನಾಡಿಗೋಸ್ಕರ ಅವನು ಹೊರಗಡೆ ಹೋಗಿ ಅವನು ಎನಿಮಿ ಶತ್ರುಗಳನ್ನ ಕೊಲ್ಲಬೇಕಾದ್ರೆ ಅವನ ಕಾರ್ಯವನ್ನು ಮಾಡ್ತಿದ್ದಾನೆ. ಅವನಿಗೆ ಯಾವುದೇ ಒಂದು ಬಂಧನ ಇರೋದಿಲ್ಲ, ಅವನ ಜೈಲಲ್ಲಿ ಹಾಕೋದಿಲ್ಲ. ಅದೇ ತರ ಅವರ ಕೆಲಸವನ್ನು ಅವರು ಮಾಡ್ತಿರ್ಬೇಕಾದ್ರೆ ಅವ್ರು ಯಾವ ಒಂದು ಬಂಧನದಲ್ಲೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಯಾಕಂದ್ರೆ ಅದು ಅಹಂಕಾರದಿಂದ ಪ್ರೇರಿತವಾದದ್ದಲ್ಲ. ಅವನು ಮಾಡುವ ಕರ್ತವ್ಯ, ಕರ್ಮ ಅನ್ನೋದನ್ನ ಅವನಿಗೆ ಅದು ಸಾಧ್ಯವಿಲ್ಲ, ಅವನಿಗೆ ಬಂಧಿಸೋದಿಲ್ಲ ಅನ್ನೋ ವಿಷಯ. ಈ ಒಂದು ಯಾವ ಬಂಧನ ಜೈಲಲ್ಲ, ನಮ್ಮ ಜೈಲ್ಗಳಲ್ಲ. ನಾವು ಹೇಳ್ತಾ ಇರೋದು ಈ ಮೂರು ಗುಣತ್ರಯಗಳು ನಮ್ಮನ್ನು ಏನು ಮಾಡೋದಿಲ್ಲ ಅಂತ. ಮೋಟಿವೇಶನ್ ಫ್ರಮ್ ಸೂಪರ್ ಸೋಲ್, ಪರಮಾತ್ಮನಿಂದ ಪ್ರೇರಣೆ. ಪರಮಾತ್ಮನೇ ಅಂತಿಮ ಕಾರಣ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರೊಬ್ಬ ಈ ಒಂದು ಒನ್ ಇನ್ ಕಂಪ್ಲೀಟ್ ಕೃಷ್ಣ ಕಾನ್ಶಿಯಸ್ ಅಂಡರ್ ದ ಡೈರೆಕ್ಷನ್ ಆಫ್ ಸೂಪರ್ ಸೋಲ್ ವಿತ್ ಇನ್ ದ ಹಾರ್ಟ್ ಈಸ್, ಯಾರು ದೇವೋತ್ತಮ ಪರಮ ಪುರುಷನ ಒಂದು ಪ್ರೇರಣೆಯಿಂದ ಯಾವಾಗಲೂ ಆ ಕೆಲಸ ಯಾರು ಮಾಡ್ತಿದ್ದಾರೆ ಅಂದ್ರೆ, ನ್ಯಾಚುರಲಿ ನಾಟ್ ಬೌಂಡ್ ಬೈ ಎನಿ ಆಕ್ಟಿವಿಟಿ. ಆತನಿಗೆ ಈ ಕೆಲಸ ಮಾಡಲೇಬೇಕು ಅಂತ ಏನಿಲ್ಲ. ಅದು ಫುಲ್ಲಿ ಕೃಷ್ಣ ಕಾನ್ಶಿಯಸ್ ಇದೆ. ಕೃಷ್ಣನಿಗೆ ಶರಣ ಆಗ್ಬಿಟ್ಟಿರೋರು ಒಂದು ಅವ್ರಿಗೆ ಕರ್ತವ್ಯ ಅನ್ನೋದಿಲ್ಲ. ಯಾವುದು ಕರ್ತವ್ಯ? ನಾವು ಏನೋ ಒಬ್ರು ಒಂದು ಎಕ್ಸಾಂಪಲ್ ತಗೊಳ್ಳಿ. ನನಗೆ ಈಗ ಬರ್ತಾ ಇರೋದೊಂದು ಪಿತೃಗಳಿಗೆ ಅವ್ರು ಬಂದ್ಬಿಟ್ಟು ಪೂಜೆ ಮಾಡಬೇಕು. ಅದು ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ದೇವೋತ್ತಮ ಪರಮ ಪುರುಷನ ಒಳಗಡೆ ಎಲ್ಲರೂ ಇದ್ದಾರೆ. ಯಾವಾಗ ಕೃಷ್ಣನನ್ನು ನೀವು ಪೂಜಿಸ್ತೀರೋ ಆಗ ನೀವು ಪಿತೃಗಳನ್ನು ಪೂಜಿಸ್ತಾ ಇದ್ದೀರಿ. ನೋಡ್ದಲ್ಲ ನಾವು ಆ ಒಂದು ವಿಶ್ವರೂಪದಲ್ಲಿ ಯಾರಿದ್ದಾರೆ, ಅದರಲ್ಲಿ ಬ್ರಹ್ಮ ಇದ್ದ, ವಿಷ್ಣು ಇದ್ರು, ಆಮೇಲೆ ಹನುಮಂತ ಇದ್ದ, ಈಶ್ವರ ಇದ್ದ, ಆಮೇಲೆ ಗಣಪತಿ ಇದ್ರು, ಎಲ್ಲರೂ ಇದ್ರು, ದುರ್ಗೆ ಇದ್ರು, ಎಲ್ಲರೂ ಇದ್ರು ಅದರೊಳಗಡೆ. ಅಂದ್ರೆ ಕೃಷ್ಣನ ಒಳಗಡೆ ಎಲ್ಲ ಇರ್ತಾರೆ. ಈ ಒಂದು ಮೂರು ಲೋಕಗಳು, ಈ ಒಂದು ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಎಲ್ಲವೂ ಭಗವಂತನ ಉದರದಲ್ಲಿರುತ್ತೆ. ಆಗ ಭಗವಂತನನ್ನು ಪೂಜೆ ಮಾಡಿದಾಗ ಏನ್ ಮಾಡ್ತಾ ಇದ್ದೀರಾ? ನಾವೆಲ್ಲರನ್ನು ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ? ಆದ್ರಿಂದ ಇಲ್ಲಿ ಹೇಳ್ತಿದ್ದಾರೆ, ಯಾವಾಗ ಕೃಷ್ಣ ಕಾನ್ಶಿಯಸ್ ಅಂದ್ರೆ ನಮ್ಮ ಪ್ರಜ್ಞೆ ಬರೀ ಕೃಷ್ಣನ ಮೇಲಿದ್ದಾಗ ನಮಗೆ ಇದೇ ಕರ್ತವ್ಯ ಮಾಡಬೇಕು ಅಂತ ಏನಿರಲ್ಲ. ಅದನ್ನ ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಇದು ಆಮೇಲೆ ನಾಟ್ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದರ್ ಆಕ್ಷನ್ಸ್. ನೋಡಿ, ಭಗವಂತನನ್ನು ಪ್ರೇರಣೆಯಿಂದ ಯಾವುದೇ ಒಂದು ಕಾರ್ಯಗಳನ್ನ ಮಾಡಿದರೆ ಅವನ ಒಂದು ಕರ್ತವ್ಯ, ಅವನ ಕರ್ಮ ಫಲದಿಂದ ಅವನಿಗೆ ಯಾವುದೇ ಒಂದು ಬಂಧನವಿರೋದಿಲ್ಲ ಅಂತ. ಅವನು ಯಾವಾಗ್ಲೂ ಏನ್ ತಿಳ್ಕೊಂಡು ಕೆಲಸ ಮಾಡ್ತಾನೆ, ಅವನು ಕೃಷ್ಣ ಇಸ್ ಸುಪ್ರೀಂ ಕಾಸ್, ಎಲ್ಲವನ್ನು ಕೃಷ್ಣನೇ ಮಾಡಿಸ್ತಿರೋದು ಅನ್ನೋದು ಅರ್ಥ ಮಾಡಿಕೊಂಡು ಅದನ್ನ ಮಾಡ್ತಾ ಇರ್ತಾನೆ. ಆಮೇಲೆ ಈ ಒಂದು ಕೆಲಸ ಮಾಡದೆ, ಈ ಒಂದು ಕರ್ತವ್ಯ ಮಾಡದೆ, ಇದರಿಂದ ನನಗೆ ಇದು ಬರುತ್ತೆ, ಇದು ಬಂದಿದೆ ನನಗೆ ಅಂತ ಅದರಿಂದ ಅವನು ಹಾಗೆ ಸಂತೋಷ ಪಟ್ಬಿಡಲ್ಲ. ಓ, ಇದು ಮಾಡಿದೆ ಅದರಿಂದ ಬಂತು ಅಂತ ಇಲ್ಲ. ಕೃಷ್ಣ ಕೊಟ್ಟ, ನಾನ್ ಮಾಡಿದ್ರಿಂದೆಲ್ಲ ಬರ್ಲಿಲ್ಲ. ಕೃಷ್ಣ ಕೊಟ್ಟ. ಎಕ್ಸಾಮ್ಗೆ ಹೋಗ್ತೀವಿ, ಚೆನ್ನಾಗಿ ಓದ್ತೀವಿ, ಆದ್ರೆ ಯಾರು ಮೆಮರಿ ಕೊಡೋದು? ಕರೆಕ್ಟ್ ಸಮಯದಲ್ಲಿ ಚೆನ್ನಾಗಿ ಓದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಜ್ಞಾಪಕನೇ ಬರಲಿಲ್ಲ, ತಲೆ ಸುತ್ತು ಬಿದ್ದವರೆಲ್ಲ ಇದ್ದಾರೆ. ಯಾಕೆಂದ್ರೆ ಅವ್ರ ಜ್ಞಾಪಕ ಬರಲಿಲ್ಲ ಅಂದ್ಬಿಟ್ಟು ತುಂಬಾ ಜನ ಅವಾಗ್ಲೇ ಟಾಯ್ಲೆಟ್ ಬರುತ್ತೆ ಅವ್ರಿಗೆಲ್ಲ, ಪಾಪ ಹೊಟ್ಟೆ ಎಲ್ಲ ಇದಾಗ್ಬಿಡುತ್ತೆ. ಏನ್ ಮಾಡೋದು? ಅದು ಕೃಷ್ಣನ ಮೇಲೆ ನಾವು ಶರಣಾಗತರಾಗ್ಬಿಟ್ಟು ನಾವು ಅಲ್ಲಿ ಹೋಗಿ ನಮ್ಮ ಕಾರ್ಯಗಳನ್ನ ನಾವು ಮಾಡಿ ಅದು ಕೊಟ್ರೆ ಕೃಷ್ಣ ಕೊಟ್ಟ, ನನ್ನ ಕೆಲ್ಸಕ್ಕೆ ಕೊಟ್ಟಿಲ್ಲ ಅದು. ಅದಕ್ಕೆ ಕೃಷ್ಣ ನನ್ಗೆ ಕೊಟ್ಟ ಅದು ಅಂತ ಅವರು ಅದನ್ನ ಎಂಜಾಯ್ ಮಾಡೋದು, ತುಂಬಾ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ಆ ಫ್ರೂಟ್ಸ್, ಫಲಿತಾಂಶ. ನಾನು ಮಾಡದೆ ಅಂತ ಅಹಂಕಾರದ ಒಂದು ಪ್ರೇರಣೆ ಇರೋದಿಲ್ಲ. ಆಮೇಲೆ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿ ಬಂದು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ, ಅದರಿಂದ ಅದು ಆರಾಮಾಗಿ ಇರುತ್ತೆ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಭಗವಂತ ಹೇಳ್ತಾನೆ. ಐಹಿಕ ಪ್ರಕೃತಿಯ ಗುಣಗಳು, ಅದನ್ನ ಮತ್ತೆ ನಮಗೆ ಹೇಳ್ತಾನೆ ನೋಡಿ. ನಮ್ಮ ಹೇಗೆ ಗುಣಗಳಿದೆಯೋ ಅದಕ್ಕೆ ತಕ್ಕಂತೆ ಗುಣಗಳು ಮನಸ್ಥಿತಿಗೆ ಅನುಗುಣವಾಗಿ ನಮ್ಮನ್ನು ಸಿಕ್ಕಿ ಹಾಕಿಸಿಕೊಳ್ಳುತ್ತದೆ. ಇದು ಮನಸ್ಸು ಅನ್ನೋದು ಬಹಳ ಬಹಳ ಎಲ್ಲಾ ಒಂದು ವಿಷಯಗಳಲ್ಲೂ
ನಮ್ಮನ್ನ ಸಿಕ್ಕಿ ಹಾಕ್ಸ್ಕೊಂಡ್ಬಿಡುತ್ತೆ. ನೀವು ಚೆನ್ನಾಗಿ ಚಾಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನಮ್ಮ ಜೀವನದಲ್ಲಿ. ಆ ಮನಸ್ಸು ನಮ್ಮ ಹತ್ರ ಯಾವ ತರ ಏಮಾರಿಸ್ತಿದೆ ಅಂತ ನಮ್ಗೆ, ನಮ್ಮ ಮನಸ್ಸು ನಮ್ಮನ್ನೇ ನಮ್ ಅವನು ಹೇಳ್ತಾರೆ, ನನ್ನ ಮಗ ಬಂದು ನನ್ನೇ ಎಮರ್ಸಕ್ ಟ್ರೈ ಮಾಡ್ದ, ನನ್ನ ಮಗಳು ನನ್ನೇ ಅಂತ ಹೇಳ್ತಾರೆ. ಅದು ನನ್ನದು, ನನ್ನ ಒಂದು ಅಂಶ ನನ್ನ ಏಮರ್ಸದಲ್ಲ. ಆ ಥರ ಬೇರೆಯವ್ರು ಏನು ಏಮರ್ಸೋದು. ನನ್ನ ಫ್ರೆಂಡು ತುಂಬ ಕ್ಲೋಸ್ ಕಣೋ, ಜಡ್ಡಿ ದೋಸ್ತು, ಅವನು ನನ್ನ ಹಿಂಗೆ ಏಮರ್ಸ್ಬಿಟ್ಟ ಅಂತ ಹೇಳ್ತಾರೆ. ಅವರೆಲ್ಲ ಇರಲಿ, ನಮ್ಮ ಮನಸ್ಸೇ ನಮ್ಮನ್ನ ಹೆಂಗೆ ಏಮಾರ್ಸುತ್ತೆ ಅಂತ ನೋಡ್ಕೊಂಡ್ಬಿಡ್ಬೋದು ನಾವು. ಚೆನ್ನಾಗಿ ಕಾಣಿಸುತ್ತೆ ನಮಗೆ, ಚೆನ್ನಾಗಿ ಜಪ ಮಾಡ್ತಾ ಇದ್ರೆ. ಅದು ಯಾಕಂದ್ರೆ ಕೃಷ್ಣ ನಮ್ಗೆ ತೋರಿಸ್ಕೊಟ್ಬಿಡ್ತಾನೆ, ಒಳಗಡೆ ಚೈತ್ಯ ಗುರುವಾಗಿ ಒಳಗಡೆ ಕುತ್ಕೊಂಡಿದ್ದಾನಲ್ಲ ಪರಮಾತ್ಮನಾಗಿ ಅಂತ ತೋರಿಸ್ತಾನೆ. ನೋಡಿ, ಈ ತರ ಏಮರ್ಸ್ತಾ ಇದೆ ನಿನ್ ಮನಸ್ಸು ಅಂತ. ಹೇಗೆ ಏಮರ್ಸುತ್ತೆ ಅಂತಂದ್ರೆ ನಾಲೆಜು, ಆಕ್ಷನ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಡಿಟರ್ಮಿನೇಷನ್, ಹ್ಯಾಪಿನೆಸ್. ಹ್ಮ್ ಇದರಲ್ಲಿ ನಮ್ಮನ್ನ ಸಿಕ್ಕಿ ಹಾಕ್ಸ್ಬಿಡುತ್ತೆ. ತಪ್ಪಾದ ಒಂದು ಗುಣ, ಒಂದು ಜ್ಞಾನ, ಆ ಥರ ತುಂಬಾ ಹುಷಾರಾಗಿರ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಗೆ ಏನಿರ್ಬೇಕು, ನಮಗೆ ಜ್ಞಾನವಿರ್ಬೇಕು. ಜ್ಞಾನ ಇದ್ದಾಗ ಆ ಮನಸ್ಸು ನಮ್ಮನ್ನ ಸಿಕ್ಕಿ ಹಾಕ್ಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಆದ್ದರಿಂದನೇ ನಾವು ಈ ಮೂರು ಗುಣಗಳು, ಈ ಗುಣತ್ರಯರ್ಸಿದಾರಲ್ಲ, ಏನ್ ಹೇಳ್ತೀವಲ್ಲ ನಾವು, ಒಂದು ಇಂಗ್ಲಿಷ್ ಮೂವಿ ತಾನೆ ಏನಲ್ಲಿ ಬಂದಿತ್ತೆ ಯಾವ್ದು, 5 ಜನ ಅಥವಾ ಏನೋ ಹೇಳ್ತಾರಪ್ಪ, ಮರ್ತೋಗ್ಬಿಟ್ಟೆ ಯಾಕೆ, ಸರಿ ಯಾಕೆ ಟ್ರೈ ಮಾಡೋದು. ಪಂಚಪಾಂಡವರು ಅಂತೀವಲ್ಲ, ಆ ತರ ಈ ಮೂರು ಗುಣತ್ರಯರು ಇವರು. ತುಂಬಾ 3 ಜನ ಒಟ್ಟಿಗೆ ಇರ್ತಾರೆ ಯಾವಾಗ್ಲೂ, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಹುಷಾರಾಗಿರ್ಬೇಕು ಅವ್ರ ಹತ್ರ ಅಂತ. ಸತ್ವಗುಣ. ಇವ್ರೇನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಜ್ಞಾನ ಅಂದ್ರೆ ಸತ್ವಗುಣ. ಅದು ನಮ್ಗೆ ಗೊತ್ತಿರುತ್ತೆ. ಸತ್ವಗುಣದಲ್ಲಿ ನಾವು ಎಲ್ಲವನ್ನು ಸೋಲ್ ಅಬ್ಸಲ್ಯೂಟ್ ಸೀಸ್ ಎವ್ರಿಥಿಂಗ್ ಆಸ್ ಸೇಮ್ ಸ್ಪಿರಿಟ್, ಎಲ್ಲವೂ ಆತ್ಮಗಳೇ ಅಂತ ನೋಡುತ್ತೆ ಆ ಸತ್ವಗುಣ. ಆಮೇಲೆ ಅದು ರಜೋಗುಣ ಬಂದ್ಬಿಟ್ಟು ಏನ್ ಮಾಡುತ್ತೆ, ಡ್ಯುಯಾಲಿಟಿ, ಇದು ಒಳ್ಳೇದು, ಇದು ಕೆಟ್ಟದು, ಇದು ನನಗೆ ಹೆಸರು ಕೊಡುತ್ತೆ, ಇದು ಕೆಡಿಸೋದಿಲ್ಲ, ಆ ತರ ಒಂದು ರಜೋಗುಣದಲ್ಲಿರೋರು ತಮ್ಮ ಒಂದು ಜ್ಞಾನ ಇಟ್ಕೊಂಡಿರ್ತಾರೆ. ತಮೋ ಗುಣದಲ್ಲಿರೋರು ಏನ್ ಮಾಡ್ತಾರೆ, ಹ್ಮ್ ಅವರು ಒಂದೇ ಒಂದು ಕಾರಣ, ನನಗೆ ಭೌತಿಕವಾದಂತಹ ವಿಷಯಗಳೇ ಬೇಕು ಅಂತ, ಅದರಲ್ಲಿ ಅವ್ರು ತುಂಬಾ ಅಟ್ಯಾಚ್ ಆಗಿರ್ತಾರೆ. ಆ ತರ ಇರ್ತಾರೆ ಅಂತ. ಅದೇ ಜ್ಞಾನ ಅಂತ. ಈ ಜ್ಞಾನ ಯಾರಿಗಿದೆಯೋ ಅವರು ಈ ಮನಸ್ಸನ್ನು ಹೇಳೋದನ್ನ ಕೇಳೋದಿಲ್ಲ. ನಾನು ಹೇಳ್ತಾರೆ, ನೀನ್ ಕೇಳೋದು ತಪ್ಪು ಅಂತ ಹೇಳ್ತಾರೆ. ಆ ಒಂದು ಜ್ಞಾನ ಇರುತ್ತೆ. ಅದು ನಾನ ಅಂದ್ರೆ ಬುದ್ಧಿ, ಇಂಗ್ಲಿಷ್ ಇಂಟೆಲಿಜೆನ್ಸ್. ಅದಕ್ಕೆಲ್ಲ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟಿದ್ರೆ ಅದು ಭಗವದ್ಗೀತೆನ ಅರ್ದು ಜ್ಯೂಸ್ ಮಾಡಿ ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ. ಆಗ ಮನಸ್ಸು ಸೈಲೆಂಟ್ ಆಗಿ ಕುತ್ಕೊಳ್ಳುತ್ತೆ, ಅದು ಹೇಳೋದನ್ನೆಲ್ಲ ಕೇಳ್ತಾ ಇರುತ್ತೆ ಅದು. ಇಲ್ಲಾಂದ್ರೆ ಅದು ಮೇಲ್ಗೆ ಬಂದ್ಬಿಡುತ್ತೆ ಅಲ್ವರ. ಒಂದೆಲ್ಲ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ಮ್ಯಾನೇಜರ್ ಹೇಳ್ತಾರನೆ ಅಲ್ಲಿರೋ ವರ್ಕರ್ಸ್ ಎಲ್ಲ ಕೇಳಬೇಕು. ಕೆಲಸದವ್ರು ಹೇಳೋದೆಲ್ಲ ಮ್ಯಾನೇಜರ್ ಮಾಡಕ್ ಹೋದ್ರೆ ಮುಗಿದೋಯ್ತು ಕೆಲಸ. ಟೂ ಮನಿ ಕುಕ್ಸ್ ಸ್ಪಾಯಿಲ್ ದ ಕುಕ್ ಅಂತಾರಲ್ಲ, ಏನ ಟೂ ಮನಿ ಚೆಫ್ ಸ್ಪಾಯಿಲ್ ದಿ ಕುಕ್ ಅಂತ, ಫುಡ್ ಅಂತಾರ, ಆ ಥರ ಏನೋ ಒಂದಿದೆ. ಎಲ್ಲ ನಾನು ಕುಕ್ಕು ಅಂತ 5 ಜನ ಬಂದ್ರೆ ಅಡಿಗೆ ಎಲ್ಲ ಹೋಯ್ತು. ಅದು ಬಾಯಲ್ಲಿ ಇಡಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಎಲ್ಲರೂ ಸಪ್ರೇಟ್ ಆಗಿದ್ರೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಬಂದ್ರೆ ಮುಗಿದೋಯ್ತು ಕತೆ. ಸತ್ವಗುಣ, ಕಾರ್ಯ ಕೆಲಸಗಾರ ಹೇಗಿರ್ತಾರೆ ಅಂದ್ರೆ ರೆಗ್ಯುಲೇಟೆಡ್, ಕರೆಕ್ಟ್ ಆಗಿ, ಅಟ್ಯಾಚ್ಮೆಂಟ್ ಇಲ್ಲದೆ, ಆಮೇಲೆ ಎಲ್ಲ ಒಂದು ಪ್ರೀತಿಯಿಂದ, ಪ್ರೇಮ ಇಲ್ಲದೆ, ಇದು ಏನೋ ಕೋಪವಿಲ್ಲದೆ, ಆ ಥರ ಮಾಡ್ತಾರೆ. ನನಗೆ ಈ ತರ ಫಲಿತಾಂಶನೇ ಬೇಕು, ನಾನೇ ಮಾಡ್ತಾ ಇರೋದು, ಅದೆಲ್ಲ ಇರೋದಿಲ್ಲ ಸತ್ವಗುಣದಲ್ಲಿರೋರಿಗೆ. ಅಂದ್ರೆ ತುಂಬಾ ಎಂತೂಸಿಯಾಸ್ಟಿಕ್ ಇರ್ತಾರೆ. ತುಂಬಾ ಸಂತೋಷದಿಂದ ಮಾಡ್ತಾರೆ, ಏನೇ ಮಾಡಿದ್ರು ಅವರು ಸಂತೋಷದಿಂದ ಮಾಡ್ತಾರೆ. ಆಮೇಲೆ ಅದು ಕಾರ್ಯ ಸಾಧ್ಯ ಅಂತ ಒಂದು ಆ ಒಂದು ನಂಬಿಕೆಯಿಂದ ಮಾಡ್ತಾರೆ ಈ ಒಂದು ಸತ್ವಗುಣದಲ್ಲಿರೋರು. ಅದೇ ರಜೋಗುಣದಲ್ಲಿರೋರು ಏನ್ ಮಾಡ್ತಾರೆ ಅಂದ್ರೆ, ನನಗೆ ನನ್ನ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾ ಇದ್ದೀನಿ, ಆಮೇಲೆ ಅದನ್ನ ನಾನು ಮಾಡ್ತಾ ಇರೋದು. ಆ ಆದ್ದರಿಂದ ಈ ಫಲಿತಾಂಶವನ್ನು ನನ್ನದೇ, ನನಗೇ ಬೇಕು ಅಂತ ಅವರು ಅಟ್ಯಾಚ್ಡ್ ಆಗಿರ್ತಾರೆ. ಅದು ಅಲ್ಲದೆ ಅದೇನು ಅಲ್ಲ, ಗ್ರೀಡಿ, ಇನ್ನೂ ಬೇಕು ಇನ್ನೂ ಬೇಕು ಅಂತ ಅವರಿಗೆ. ಅದಿದ್ರು ಪರವಾಗಿಲ್ಲ, ಬೇರೆಯವ್ರ ಹತ್ರ ಏನಾದಿದ್ರೆ ಅವ್ರ ಹತ್ರ ಇದೆಯಲ್ಲ ನನ್ನ ಹತ್ರ ಇಲ್ಲ ಅಂತ ಒಟಕಿಚ್ಚು. ಅಸೂಯೆ. ಆಮೇಲೆ ಏನು, ಇಂಪ್ಯೂರ್ ಒಂಥರ ಶುದ್ಧವಾಗಿರೋದಿಲ್ಲ. ಯಾವಾಗ ಇದು ಬಂದ್ಬಿಡ್ತೋ ಶುದ್ಧತ್ವ ಇಲ್ಲ. ಆಮೇಲೆ ಅವ್ರಿಗೆ ಬಂದು ಪ್ರೇರಣೆ, ಅವ್ರು ಬಂದು ಯಾವ್ದಾದ್ರು ಸಂತೋಷ ದುಃಖದಲ್ಲಿ ಹಂಗೆ ಮಾರ್ಬಿಡ್ತಾರೆ, ಅವ್ರು ಚೇಂಜ್ ಆಗ್ಬಿಡ್ತಾರೆ. ಅದು ರಜೋಗುಣದಲ್ಲಿ ಆ ತರ ಕೆಲಸ ಮಾಡ್ತಾರೆ ಅವರು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಆಮೇಲೆ ತಮೋ ಗುಣದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಯೆಯಲ್ಲಿ ಮಾಡ್ತಾರೆ. ಬೆಟ್ಟ ಎತ್ಬೋದಾದ್ರೆ ಟ್ರೈ ಮಾಡ್ತಾ ಇದ್ದೀನಿ, ಎತ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗದೇ ಇಲ್ಲ. ಮಾಯೆಯಲ್ಲಿ ಇರ್ತಾನೆ. ಆ ತರ ಇರ್ತಾರೆ. ಅದ್ ನೋಡಿದ್ರೆ ಅವ್ನ ಕೈಯಲ್ಲಿ ಆಗಲ್ಲ ಅಂತ ಚೆನ್ನಾಗಿ ಹೇಳ್ಬಿಡ್ಬೋದು, ಆದ್ರೆ ಹೇಳಿದ್ರೆ ಅವ್ರ ಕೋಪ ಬಂದ್ಬಿಡುತ್ತೆ. ಆದ್ರೆ ಟ್ರೈ ಮಾಡ್ತೀವಿ ನಾವು, ಟ್ರೈ ಮಾಡೋದ್ರಲ್ಲಿ ಏನ್ ತಪ್ಪಿದೆ, ಎಲ್ಲರೂ ಟ್ರೈ ಮಾಡ್ಬೇಕಲ್ಲ ಅಂತ ಮಾಡ್ಬೋದಪ್ಪ. ಒಂದು ಮಗು ಬಂದು 10 kg ಎತ್ಬೇಕಾದ್ರೆ ಆಗಲ್ಲ ಅಂತ ಹೇಳ್ಬೇಕು, ಅದಕ್ಕೆ ಅಂತ ನಾವು ನಿನ್ ಕೈಲಾಗುತ್ತೆ ಎತ್ತು ಎತ್ತು ಅಂದ್ರೆ ಅದು ಎಷ್ಟು ಪಾಪ. ಅದು 2 ವಯಸ್ಸು ಇರುತ್ತೆ, ಅದನ್ನ ಎತ್ತು ಎತ್ತು ಅಂದ್ರೆ ಇವತ್ತು ಕ್ಲಾಸಲ್ಲಿ ಅದೇ ಹೇಳ್ತಾ ಇದ್ರು.
ಕೃಷ್ಣಂದೇ ಉದಾಹರಣೆ ಕೊಡ್ತಾ ಇದ್ರು. ನಾವೊಂದು ಲಾಜಿಕ್ ಎತ್ಕೊಡ, ಮನೆಯಲ್ಲಿ ಬಂತು ಒಂದು ಮಗು 2 ವಯಸ್ಸು, ಸುಮ್ಮನೆ ಆವಾಗ್ತಾ ನಡಿಯಕ್ಕೆ ಶುರು ಆಗಿದೆ, ಮನೆಗೆ ಗೆಸ್ಟ್ ಬಂದ್ರು, ಚೇರ್ ಎತ್ಕೊಂಬಂದು ಇಲ್ಲ ಹಾಕೊಂಡ್ರೆ ಆಗುತ್ತಾ? ನಿನ್ ಕೈಲಿ ಸಾಧ್ಯ, ನೀನ್ ಮಾಡ್ಬೋದು, ನಾನು ಮೋಟಿವೇಟ್ ಮಾಡ್ತೀನಿ ಅಂದ್ರೆ ಏನ್ ಮಾಡುತ್ತೆ? ಆಮೇಲೆ ಅದು ಕೆಳಗೆ ಬೀಳುತ್ತೆ, ಅದ್ಮೇಲೆ ಬೀಳುತ್ತೆ, ಅದ್ ಕೈಲಿ ಆಗೋದಿಲ್ಲ ಅಲ್ವಾ? ಅದು ಇಲ್ಯೂಷನ್ ಅದು. ಆ ಮಗುನು ಹಂಗೆ ಮಾಡುತ್ತೆ ನೋಡಿ. ಯಾರಾದ್ರು ಮನೆಗೆ ಬಂದ್ರೆ ಗೆಸ್ಟಿಗೆ ಓಡೋಗ್ ಚೇರ್ ತಂದಾಕ್ತಾರೆ, ಯಾಕಂದ್ರೆ ಅಪ್ಪ ಅಮ್ಮ ತಂದು ಹಾಕೋದು ಗೊತ್ತಲ್ವಾ. ಅಲ್ಲಿ ಹೋಗಿ ಚೇರ್ನ ಎತ್ತುತ್ತೆ ಎತ್ತುತ್ತೆ ಆಗಲ್ಲ. ಹೋಗಿ ನಾನ್ ಎತ್ಕೊ ಬರ್ತೀನಿ, ಅದು ಬಿಡಲ್ಲ ಅದು. ನಾನ್ ಮಾಡ್ತೀನಿ ನಾನೇ ಹಾಕ್ತೀನಿ ಚೇರು ಅಂತ ನಾವ್ ಎತ್ತಕ್ ಹೋದ್ರೆ ಗಲಾಟೆ ಮಾಡಿ ಹತ್ತು ಎಲ್ಲ ಮಾಡ್ಬಿಡುತ್ತೆ ಅದು. ಅಲ್ವರ? ಅದು ಇಲ್ಯೂಷನ್ ಇದೆ, ಮಾಯೆಯಲ್ಲಿದೆ. ಅದು ಆ ಮಗು ಇರ್ಬೋದು, ನಾವಿರ್ಬೋದಾ? ನಾವಿರಕ್ಕಾಗಲ್ಲ ಅಲ್ವರ? ಆದ್ರೆ ಆ ಥರ ಇದ್ರೆ ನಾವು ತಮೋ ಗುಣದಲ್ಲಿದ್ದೀವಿ ಅಂತ ಅರ್ಥ. ನಮಗೆ ತಿಳುವಳಿಕೆ ಇರಬೇಕು, ಇದು ಆಗುತ್ತಾ ಆಗೋದಿಲ್ವಾ, ನನ್ನ ಕೆಪಾಸಿಟಿ ಏನು, ಅಥವಾ ನಾನು ಹೇಗೆ ನನ್ನನ್ನು ನಾನು ಸಿದ್ಧ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾವು ಮಾಡಿಕೊಂಡು ಆಮೇಲೆ ಅದನ್ನು ಮಾಡಬೇಕು. ಆದ್ರೆ ಇಲ್ಲ, ಅದೆಲ್ಲ ಇಲ್ಲ. ಸಿದ್ಧತೆ ಏನಿಲ್ಲ, ಹಂಗೆ ಬರೋದು ಹಂಗೆ, ಅದೆಲ್ಲ ತಮೋ ಗುಣದಲ್ಲಿ. ಸತ್ವ ಗುಣದಲ್ಲಿ ಸಿದ್ಧತೆ ಮಾಡ್ಕೊಳ್ತಾರೆ ಆ ಥರ. ವಿತೌಟ್ ರಿಗಾರ್ಡ್ ಫಾರ್ ಸ್ಕ್ರಿಪ್ಚರಲ್ ಇಂಜೆಕ್ಷನ್. ಇದು ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಅದ್ರ ಬಗ್ಗೆ ನಾನು ಕೇಳೋದಿಲ್ಲ. ನನ್ನ ಶಾಸ್ತ್ರ ಬಗ್ಗೆ ಎಲ್ಲ ಇಡಪ್ಪ, ನೀನ್ ಮೂಟೆ ಕಟ್ಟಿಟ್ಟು ಅದೆಲ್ಲ ನಮಗ್ ಬೇಡ ಅಂತ. ಆಮೇಲೆ ಇದು ನನ್ನ ಈ ಒಂದು ಕೆಲಸಗಳು ನನ್ನನ್ನು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಕೇಳಲ್ಲ. ಅದನ್ನ ನೋಡ್ಕೊಳ್ಳೋಣ ಆಮೇಲೆ, ಈಗ ನಮ್ಮ ಕೆಲಸ ಆದ್ರೆ ಸಾಕು. ಈಗ ಪಾಕೆಟ್ ಅಲ್ಲಿ ಇಟ್ಟಿದ್ದಾರೆ ಟೇಬಲ್ ಮೇಲೆ, ಎತ್ತಿ ಅಂಗಡಿನಲ್ಲಿದೆ, ಅದು ಎತ್ತಿ ತಿನ್ಬಿಟ್ರೆ ಸಾಕು. ಆಮೇಲೆ ನೋಡ್ಕೊಂಡು ಇವ್ರು ಹೇಳ್ತಾರೆ ಯಾವ್ದೋ ಕರ್ಮ ಅಂತೆ ಬರುತ್ತಂತೆ ಅಂತ ಏನಾರ ಯೋಚನೆ ಮಾಡಲ್ಲ. ಬಂದಾಗ ಅನುಭವಿಸ್ತಾರೆ. ಯಾಕೆ ನಾವು ಈಗ ಯಾಕೆ ಇಲ್ಲಿ ಕಷ್ಟಪಡ್ತಾ ಇದ್ದೀವಿ, ಅವನ್ಯಾಕೆ ಸಂತೋಷ ಪಡ್ತಿದ್ದಾನೆ, ಅವನ್ಯಾಕೆ ಕಾರಲ್ಲಿ ಹೋಗ್ತಿದ್ದಾನೆ, ನಾನು ಯಾಕೆ ಸೈಕಲಲ್ಲಿ ಹೋಗ್ತೀನಿ, ಅರ್ಥ ಮಾಡ್ಕೋಬೇಕಲ್ವ ಅದು. ಅಷ್ಟು ಅರ್ಥ ಮಾಡ್ಕೊಳ್ಳೇ ಇದ್ರೆ ಏನ್ ಅರ್ಥ? ಭಗವಂತ ಎಲ್ಲರಿಗೂ ಒಂದೇ ತರದಾನೆ ಬೆಳೆಸಿದ್ದಾನೆ. ನಾನು ಕಷ್ಟಪಡ್ತಿದ್ದೇನೆ, ನನ್ನ ಒಂದು ಆ ಕರ್ಮಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಹುಟ್ಟಿದ್ದೀನಿ, ಈ ತರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕು. ಅದರಿಂದ ಫ್ಯೂಚರ್ನ, ಅಂದ್ರೆ ನಮ್ಮ ನೆಕ್ಸ್ಟ್ ಲೈಫ್ನ ಅಟ್ಲೀಸ್ಟ್ ನಾವು ಸೇಫ್ ಗಾರ್ಡ್ ಮಾಡ್ಬೇಕಲ್ವಾ. ಅದರಿಂದ ತಪ್ಪುಗಳನ್ನೆಲ್ಲ ನಿಲ್ಲಿಸ್ಕೋಬೇಕು. ಅದನ್ನೇ ಶಾಸ್ತ್ರ ಹೇಳ್ಕೊಡ್ತಾ ಇದೆಯಲ್ವಾ. ಯಾವುದೇ ಒಂದು ಅಸೂಯೆಯಿಂದ ಯಾವುದೇ ಒಂದು ಕೆಲಸಗಳನ್ನು ಮಾಡಬಾರದು. ತುಂಬಾ ಜನ ಮಾಡ್ತಾರಪ್ಪ ಅದರಲ್ಲಿ. ಕಲಿಯುಗದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಅಸೂಯೆ ನಮ್ಮನ್ನ ಏನ್ ಮಾಡುತ್ತೆ? ಅದು ಅಲ್ಸರೇ ಜಾಸ್ತಿ ಮಾಡೋದು. ಅಸೂಯೆಯಿಂದ ಬೈಲ್ ಜ್ಯೂಸ್ ಜಾಸ್ತಿ ಆಗುತ್ತೆ ಹೊಟ್ಟೆನಲ್ಲಿ, ಹೊಟ್ಟೆ ಕಿಚ್ಚು. ಊಟ ಮಾಡೋಕ್ಕಾಗಲ್ಲ ಅವ್ರಿಗೆ, ಹೊಟ್ಟೆ ಕಿಚ್ಚಿರೋದ್ರಿಂದ. ಆಮೇಲೆ ಬೈಲ್ ಜ್ಯೂಸ್ ಬೇರೆ ಜಾಸ್ತಿ ಆಗ್ಬಿಟ್ಟಿರ್ತದೆ, ಬರೀ ಅಲ್ಸರೆ ಬರೋದು ಅಲ್ಲಿ, ಇನ್ನೇನು ಬರಲ್ಲ. ಹಣ ಅಂತೂ ಬರಲ್ಲ, ಹೆಸರಂತೂ ಬರಲ್ಲ, ಹೊಟ್ಟೆ ಕಿಚ್ಚಿದ್ರೆ ಅಲ್ಸರೆ ಬರೋದು. ಸುಮ್ಮನೆ ಹೇಳ್ತೀನಿ. ಆದ್ಮೇಲೆ ಅಲ್ಸರ್ ಇರೋಲ್ಲ ಪಾಪ, ನಮಗೆ ಅವ್ರನ್ನ, ನಿನ್ಗೆ ನೀನ್ ತುಂಬಾ ಹೊಟ್ಟೆ ಕಿಚ್ಚು, ಅದಕ್ಕೆ ನಿನ್ಗೆ ಅಲ್ಸರ್ ಬಂದಿದೆ ಅಂತ ಹೇಳ್ಬಿಡಿ, ಬೇಕಾದಷ್ಟು ರೀಸನ್ ಸುಮ್ಮನೆ ನಾನು ಹೇಳಿ. ಆಮೇಲೆ ಕೋಪಗೊಳ್ತಾರೆ. ಆ ಕೆಲಸ ಮಾಡೋ ಜಾಗದಲ್ಲಿ ಆಮೇಲೆ ತುಂಬಾ ಕೋಪ ಕೊಟ್ಕೊಂಡು ಡಿಸ್ಟರ್ಬ್ ಆಗಿ, ಬೇರೆಯವ್ರನ್ನು, ನೀನು ಈ ತರ ಮಾಡ್ಬೇಡ, ನೀನು ಹಿಂಗ್ ಮಾಡ್ಕೊಂಡ್ರೆ ಆಗಲ್ಲಪ್ಪ, ನೀನು ಒಂದು ಶಾಸ್ತ್ರ, ನಾನು ಒಳ್ಳೆಯವನು, ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ, ನೀನ್ ಯಾವತ್ತೂ ಇಂಪ್ರೂವ್ ಆಗಲ್ಲ, ನೀನ್ ಇದೇ ಮನೇಲಿ ಇರ್ತೀಯ, ನೀನೇನು ಕಾರೆಲ್ಲ ತಗೊಳಂಗೆಲ್ಲ ಏನಿಲ್ಲ, ನಿನ್ ಮಕ್ಕಳನ್ನು ನೀನು ಇದ್ ಮಾಡ್ಬಿಡ್ತೀಯ, ಆ ಹೂ ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಎಲ್ಲಾನು. ನಂತರ ಮಾಡು ಹಂಗೆ ಹಿಂಗೆ ಅಂತ ಅಂತಾರಲ್ಲ. ಹ್ಮ್ ಆ ತರ ಎಲ್ಲ ಆಗೋದಿಲ್ಲ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮೆಟೀರಿಯಲಿಸ್ಟಿಕ್, ಭೌತಿಕ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನೇ ಬಿಟ್ಬಿಟ್ಟು ಭೌತಿಕ ಒಂದು ವಿಷಯದಲ್ಲೇ ಇದ್ರೆ ಅದೆಲ್ಲ ಸಾಧ್ಯವಿಲ್ಲ ಅಂತ. ಅಲ್ಲಿ ಚೀಟಿಂಗ್, ಮೋಸ ಮಾಡೋದು, ಇದೆಲ್ಲ ಒಂದು ತಮೋಗುಣದಲ್ಲಿ ಇರೋರಂತ ಕೆಲಸ ಮಾಡೋದು. ಆ ತರ ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತಾರಪ್ಪ. ಒಂದು ಆಫೀಸಲ್ಲಿ ಕೆಲಸ ಕೊಡ್ತೀನಿ ಬಾ ಅಂದ್ರೆ, ಇಲ್ಲ ಬಾರಲ್ಲಿ ಕೆಲಸ ಸಿಕ್ಕಿದೆ ನಾನು ಅಲ್ಲೇ ಹೋಗ್ತೀನಿ ಚೆನ್ನಾಗಿದೆ ಅಂತಾರೆ. ಎಷ್ಟೊತ್ತನ ಈ ತರ ಅಂತಾರಲ್ಲ. ಯಾಕಂದ್ರೆ ಅವ್ರಿಗೆ ಆ ಜಾಗದಲ್ಲಿ ಅಂತವ್ರ ಜೊತೆಲಿ ಇರ್ಬೇಕು ಅಂತ. ತಿಳುವಳಿಕೆ ಏನು ಅಂತಂದ್ರೆ, ಈಗ ಸತ್ವಗುಣದಲ್ಲಿರೋರಿಗೆ ನಾನು ಏನು ಮಾಡಬೇಕು, ಏನು ಮಾಡಬಾರದು ಅಂತ ಅನ್ನೋದು ಚೆನ್ನಾಗಿ ತಿಳುವಳಿಕೆ ಇರುತ್ತೆ. ಆ ಯಾವುದನ್ನ ನೋಡಿ ಭಯ ಪಡಬೇಕು, ಯಾವುದನ್ನ ನೋಡಿ ಭಯ ಪಡಬಾರದು ಅನ್ನೋ ಒಂದು ತಿಳುವಳಿಕೆ ಇರುತ್ತೆ. ಆಮೇಲೆ ಯಾವುದು ನಮ್ಮನ್ನ ಬಂಧನದಲ್ಲಿ ಸಿಕ್ಕಿ ಹಾಕ್ಸುತ್ತೆ, ಯಾವುದು ನನ್ನನ್ನು ಬಂಧನದಿಂದ ಹೊರಗೆ ಇಟ್ಟುತ್ತೆ ಅನ್ನೋ ಒಂದು ತಿಳುವಳಿಕೆ ಸತ್ವಗುಣದಲ್ಲಿ ಇರೋರಿಗೆ ಇರುತ್ತೆ. ಅದೇ ರಜೋಗುಣದಲ್ಲಿರೋರಿಗೆ, ಅವ್ರಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಅವ್ರಿಗೆ ತಮ್ಮ ಬಗ್ಗೆ ತಾವು ಯೋಚನೆ ಮಾಡೋದ್ರಿಂದ ಆ ತರ ಅವರು ಸಿಕ್ಕಾಕೊಳ್ತಾರೆ. ಹ್ಮ್ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನೋದನ್ನು ಅವ್ರಿಗೆ ಗೊತ್ತಿರಲ್ಲ ರಜೋಗುಣದಲ್ಲಿರೋದು. ಅದೇ ತಮೋ ಗುಣದಲ್ಲಿರೋರಿಗೆ ಆ ಇರ್ಲಿ, ಧರ್ಮನೂ ಒಂದೇ ಅಧರ್ಮನೂ ಒಂದೇ, ಧರ್ಮನೂ ಅದೇನೆ ಅಧರ್ಮನೂ ಒಂದೇ, ಎರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರ. ಧರ್ಮನೂ ಇದು ಧರ್ಮ, ನಮ್ಮ ಧರ್ಮ ಅಂತಾರೆ. ಯಾರೋ ಒಬ್ಬ ಹೇಳ್ತಾ ಇದ್ದ, ಯಾರು, ಕಳ್ಳರು ಕೂಡ ಪಾಪ ಎಷ್ಟು ಕಷ್ಟಪಟ್ಟು ಕಳ್ತನ ಮಾಡ್ತಾರೆ ಗೊತ್ತಾ, ಅವ್ನು ಕಷ್ಟಪಡ್ತಾನಂತೆ. ಹ? ಆ ತರ. ಅವನು ಅದರಲ್ಲಿ ಒಂದು ಒಳ್ಳೆತನ ನೋಡ್ತಾರೆ ನೋಡಿ. ಈ ಕಳ್ತನ ನೋಡಿದ್ರೆ ಏನ್ ಸುಲಭನಾ, ಎಷ್ಟು ಕಷ್ಟಪಡ್ತಾನ. ಯಾರಪ್ಪ ಹಿಡಿದು ಅದೇ ಕಷ್ಟನ ನೀನು ನಿಜವಾಗಿ ಮಾಡು, ಚೆನ್ನಾಗಿ ಸಿಕ್ಬಿಡುತ್ತಲ್ವಾ.
ಆಮೇಲೆ ಅದನ್ನೇ ಆ ಥರ ತಪ್ಪನ್ನು ಸರಿನೂ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಪ್ಪನ್ನ ಸರಿ ಅನ್ನೋದು ಸರಿನ ತಪ್ಪು ಅನ್ನೋದು ಆ ಥರ ಮಿಕ್ಸ್ ಮಾಡೋದು ಆ ಥರ ಯಾವಾಗ್ಲೂ ಕತ್ತಲೆಯಲ್ಲಿ ಇರ್ತಾರೆ ನೋಡಿ, ಅದಕ್ಕೆ ಕಳ್ತನ ಎಲ್ಲ ಕತ್ಲೆನೇ ಮಾಡೋದು ಕುಡುಕರೆಲ್ಲ. ಕತ್ಲೆನಲ್ಲಿ ಅವ್ರದ್ದೆಲ್ಲ ತುಂಬಾ ಆಕ್ಟಿವ್. 6 ಗಂಟೆ ಆಯ್ತು ಸೂರ್ಯ ಕೆಳಗಡೆ ಹೋದ ಅಂದ ತಕ್ಷಣ ಅವ್ರ ಕೈಯೆಲ್ಲ ಅಲ್ಲಿವರೆಗೂ ಚೆನ್ನಾಗಿರುತ್ತೆ, ಆಮೇಲೆ ಕೈ ಆಗಲ್ಲಪ್ಪ ಇನ್ಮೇಲೆ ನನ್ನ ಕೈಯಲ್ಲಿ ಮಾಡಕ್ಕಲ್ಲ ನಾನಾಯ್ತು ನೋಡ್ಬಿಟ್ಟು ಸ್ಟ್ರೈಟ್ ಆಗಿ ಬಾರ್ಗೋಗ್ಬಿಡು. ಆ ಥರ ಅವರು ಡಾರ್ಕ್ನೆಸ್ ಅಲ್ಲಿ ಇರ್ತಾರೆ, ಅವ್ರು ಇರೋ ಜಾಗ ನಮಗೆ ಲೈಟ್ ಇರಬಾರ್ದು ನೋಡಿ. ಆ ಪಬ್ಗಳೆಲ್ಲ ನೋಡಿ ಲೈಟೇ ಇರಲ್ಲ, ಪಬ್ಬು ಬಾರ್ಗಳೆಲ್ಲ ಲೈಟೇ ಇರಲ್ಲ. ನೋಡಿದೀರಾ, ಆ ಡಾರ್ಕ್ನೆಸ್ ಅಲ್ಲಿ ಇರ್ತಾರೆ ಅವರು. ಆಮೇಲೆ ಯಾವಾಗ್ಲೂ ರಾಂಗ್ ಡೈರೆಕ್ಷನ್, ತಪ್ಪಾದ ದಾರಿಯಲ್ಲಿ ಹೋಗುವಂತ ವಿಷಯ ಇವರು ತಮ್ಮ ಗುಣದಲ್ಲಿ ಇವರು ತಿಳುವಳಿಕೆ ಆ ಥರ ನಾವು ತಿಳ್ಕೊಳ್ಬೇಕು. ಡಿಟರ್ಮಿನೇಷನ್, ನಿರ್ಧಾರ ಹೇಗಿರುತ್ತೆ. ಸತ್ವಗುಣದಲ್ಲಿರೋರು ಯಾವಾಗಲೂ ತಮ್ಮ ಒಂದು ಕಂಟ್ರೋಲ್ ಇರುತ್ತೆ, ಅವ್ರ ಒಂದು ಮನಸ್ಸನ್ನ ಅವರ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ. ಅವರಿಗೆ ಜೀವನ ಇಂದ್ರಿಯಗಳು ಅದನ್ನೆಲ್ಲ ತಮ್ಮ ಕಂಟ್ರೋಲ್ ಇರ್ತಾರೆ, ಅವರ ಒಂದು ಕಂಟ್ರೋಲ್. ಆಮೇಲೆ ಈ ರಜೋಗುಣದಲ್ಲಿರೋರು ಈ ಒಂದು ನಾವು ಆರ್ಥಿಕವಾಗಿ ಉದ್ಧಾರ ಆಗಬೇಕು, ನಾನು ಮೇಲೆ ಹೋಗ್ಬೇಕು, ಅದೆಲ್ಲ ನನ್ನದೇ, ಅದರಿಂದ ನಾನು ಮಾಡೋ ಒಂದು ಕೆಲಸದಿಂದ ಇದೆಲ್ಲ ಬಂದಿದೆ, ಅದೆಲ್ಲ ನನ್ನದೇ ಅಂತ ಅವ್ರು ಇರ್ತಾರೆ. ಆಮೇಲೆ ಯಾವುದೇ ಒಂದು ಧರ್ಮ ಕಾರ್ಯ ಮಾಡಿದ್ರು ಅದರಲ್ಲಿ ನನಗೆ ಏನಿದೆ ಅಂತ, ನನಗೆ ಸಂತೃಪ್ತಿ ಆಗಬೇಕು ಅಂತ ಅವರ ಒಂದು ಯೋಚನೆ ಇರುತ್ತೆ. ತಮೋ ಗುಣದಲ್ಲಿರೋರು ಅವ್ರು ಯಾವಾಗ್ಲೂ ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂದ್ರೆ ಒಂದು ದೊಡ್ಡ ಇದು ಕಟ್ಬಿಡ್ತೀನಿ, ಅರಮನೆ ಕಟ್ಬಿಡ್ತೀನಿ, ಅದ್ರಲ್ಲಿ ಇರ್ತೀನಿ, ನಮ್ಮ ಎಲ್ಲಾರನ್ನು ಕರ್ಕೊಂಡ್ಬಿಡ್ತೀನಿ, ಎಲ್ಲಾರ್ಗು ಊಟ ಹಾಕ್ಬಿಡ್ತೀನಿ, ಆ ಥರ ಒಂಥರ ಯಾವಾಗ್ಲೂ ಡ್ರೀಮಿಂಗ್ ಲೆವೆಲಲ್ಲಿ ಇರ್ತಾರೆ. ಯಾವಾಗ ಕೇಳಿದ್ರು ನಂದು ಪ್ಲಾನ್ ಇದೆ, ಹೆಂಗಿದೆ ಗೊತ್ತಾ ಪ್ಲಾನು ಅಂತ ಅರ್ಧ ಗಂಟೆ ಮಾತಾಡ್ತಾರೆ, ಒಂದೊಂದು ಸಾರಿ 2 ಅವರ್ ಎಲ್ಲ ಮಾತಾಡ್ತಾರೆ ಅವರು. ಅವ್ರ ಪ್ಲಾನ್ಗಳು ಮಾತಾಡ್ತಾನೆ ಇರ್ತಾರೆ. ಆಮೇಲೆ 20 ವರ್ಷ ಆದ್ಮೇಲೆ ಅದನ್ನೇ ಮಾತಾಡ್ತಾ ಇದ್ದಾರೆ. ಕೆಲಸ ಏನು ಮಾಡಿರಲ್ಲ ಅದ್ರ ಬಗ್ಗೆ. ಅವರೆಲ್ಲ ತಮೋ ಗುಣದಲ್ಲಿದ್ದಾರೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟು ಟ್ರೈ ಮಾಡೋದು ಏನೂ ಆಗಿಲ್ಲ ಅಂತ, ಏನು ಟ್ರೈ ಮಾಡಿರಲ್ಲ, ಬರೀ ಬಾತಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಮಾಯೆಯಲ್ಲಿದ್ದಾರೆ ಅವರು. ಆಮೇಲೆ ಯಾವಾಗ್ಲೂ ಭಯದಲ್ಲೇ ಇರ್ತಾರೆ, ಇನ್ನೊಂದು ಏನ್ ಮಾಡಕ್ಕೂ ಭಯ ಭಯ ಅಂತ ಆ ಥರ ಇರ್ತಾರೆ ಅವರು. ಅದನ್ನೇ ನಾವಿಲ್ಲಿ ನಿರ್ಧಾರ ತಗೊಳ್ಳೋದೇ ಇಲ್ಲ ಅಂತ ನಾವಿಲ್ಲಿ ಅವರ ಈ ತರ ನಿರ್ಧಾರಗಳು. ಯಾ ಸಂತೋಷ, ಈ 3 ಗುಣದಲ್ಲಿರೋರು ಹೇಗಿರ್ತಾರೆ ಅಂದ್ರೆ, ಅದು ಈ ಒಂದು ಸತ್ವಗುಣ ಅನ್ನೋದು ನೋಡಿ, ನಾವು ಸುಳ್ಳು ಹೇಳಲ್ಲ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಪಾಯ್ಸನ್ ತರ ಇರುತ್ತೆ, ವಿಷ ತರ ಇರುತ್ತೆ ಆ ವಿಷಯಗಳೆಲ್ಲ ಕೆಲಸಗಳೆಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನ ಅವರು ನೆಕ್ಟರ್ ಆಗ್ಬಿಡುತ್ತೆ, ಅಮೃತ ಆಗ್ಬಿಡುತ್ತೆ. ತುಂಬಾ ಸಂತೋಷ, ನೋಡ್ದ ನಾನು ಹೇಳ್ದೆ ನೀನು ಸುಳ್ಳು ಹೇಳ್ಬಿಡ ಸಿಗಾಕೋತೀನಿ, ಸಿಗಾಕೊಬಿಟ್ಟ. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ನನ್ನ ತಪ್ಪು ತಪ್ಪು ಅಂದ್ರು, ನಾನು ನಿಜ ಹೇಳಿದಾಗ. ಈಗ ನೋಡು ಎಲ್ಲರೂ ಅವ್ನು ಹೇಳಿದ್ ಕರೆಕ್ಟ್ ಕಣೋ, ನೋಡು ಒಳ್ಳೆಯವನು ಅಂತ ನೋಡಿ ಎಲ್ಲರೂ ಆ ಥರ. ಎಂಡಲ್ಲಿ ಏನಾಗುತ್ತೆ, ಅದು ಬಂದು ಇದು ಏನೋ ಆ ಅಮೃತ ತರ ಇರುತ್ತೆ. ಅವನು ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿರ್ತಾನೆ, ಸಂತೋಷವಾಗಿರ್ತಾನೆ. ಅದೇ ರಜೋಗುಣದಲ್ಲಿರೋನು ಅದು ಸ್ಟಾರ್ಟಿಂಗ್ ಅಲ್ಲಿ ಅಮೃತ ತರ ಇರುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಪಾಯ್ಸನ್ ಆಗ್ಬಿಡುತ್ತೆ. ಅದು ಯಾಕಂದ್ರೆ ಅದು ಇಂದ್ರಿಯ ತೃಪ್ತಿಯಿಂದ ಬರುವಂತ ಒಂದು ಆನಂದ. ಅದೇ ತಮೋ ಗುಣದಲ್ಲಿರೋನು ಯಾವಾಗ್ಲೂ ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅವನಿಗೆ 3 ಆನಂದ ಯಾವುದು, ನಿದ್ದೆ ಮಾಡೋದು, ಆಮೇಲೆ ಸೋಂಬೇರಿ, ಆಮೇಲೆ ಇಲ್ಯೂಷನ್ ಇರ್ತಾನೆ. ಅವನದೇನಂತಂದ್ರೆ ಪಾಯ್ಸನ್, ಯಾವಾಗ್ಲೂ ಅದು ಶುರುನಲ್ಲೂ ಅದು ಪಾಯ್ಸನೆ, ಎಂಡಲ್ಲೂ ಅದು ಪಾಯ್ಸನೆ. ಕುಡುಕರನ್ನೆಲ್ಲ ನೋಡಿ, ಅವ್ನು ಕುಡಿತ ನೋಡಿ, ಮುಖ ಗಿಕ್ಕೆಲ್ಲ ಚಿವುಟ್ಕೊಂಡು ಕಷ್ಟಪಟ್ಕೊಂಡು ಅದನ್ನ ಕುಡಿತಾನೆ. ಒಂದು ಏನು ಎಣ್ಣೆ ಕುಡಿಬೇಕಾರೆ, ಎಣ್ಣೆ ಎಲ್ಲ ಏನು ಆಲ್ಕೋಹಾಲ್, ರಮ್ಮು ಬಿಯರ್ ಅದೇನೋ ಕುಡಿಬೇಕಾರೆ ಅಲ್ವರ, ಕುಡಿಯುವಾಗ್ಲೂ ಕಷ್ಟಪಡ್ತಾನೆ, ಅಲ್ಲಿ ಕುಡಿದ್ಮೇಲೆ ಕಷ್ಟಪಡ್ತಾನೆ. ಅದು ಇನ್ಬಿಟ್ಟು ಏನ್ ತಿಳ್ಕೊಳ್ತಾನೆ ನಾನು, ಆನಂದವಾಗಿದೆ. ಅದೇ ಇಲ್ಲಿ ತಮೋ ಗುಣದ ಒಂದು ಆ, ಆನಂದ, ಅವ್ರ ಆನಂದ ಹಂಗೇನೆ. ಆ, ತಪ್ಪನ್ನ ಕಷ್ಟನ ಆನಂದ ಅಂತ ತಿಳ್ಕೊಂಡಿರೋ ಮುಠಾಳರು ಇವರೇ ಅನ್ನೋದನ್ನ ತಿಳ್ಕೊಂಡು. ಅವ್ನು ನಿಜವಾದ ವರ್ಕರ್, ಸರಿಯಾದ ಕೆಲಸಗಾರ ಯಾರು ಅಂದ್ರೆ, ಅವನು ತನ್ನ 4 ಆರ್ಡರ್ ಆಫ್ ಡ್ಯೂಟೀಸ್ ಅವನು ಸರಿಯಾಗಿ ಮಾಡ್ತಾನೆ ಅಂತ. ಅಂದ್ರೆ ಆ ಬ್ರಾಹ್ಮಣ, ಆಮೇಲೆ ಕ್ಷತ್ರಿಯ, ಶೂದ್ರ, ಆಮೇಲೆ ಆ, ಆ, ಹ್ಮ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ಆರ್ಡರ್ ಅಲ್ವರ. ಅವರವರ ಕೆಲಸಗಳನ್ನ ಅವರವರು ಮಾಡಿದ್ರೆ ಅದು ಸರಿಯಾದದ್ದು ಅಂತ. ಆದ್ಮೇಲೆ ಆ ಒಂದು ಕೆಲಸಗಳನ್ನ ಮಾಡ್ತಾ ತಮ್ಮ ಒಂದು ಜೀವನದಲ್ಲಿ ಒಂದು ಪರ್ಫೆಕ್ಟ್ ಸ್ಟೇಜ್ಗೆ ಹೋಗೋದು. ಆಮೇಲೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು, ವರ್ಣಾಶ್ರಮ ಧರ್ಮ ಅಂತ ಅದನ್ನ ಹೇಳ್ತೀವಿ. 4 ವರ್ಣಗಳು, 4 ಆಶ್ರಮ, 4 ವರ್ಣ ಅದನ್ನ ಮಾಡಬೇಕು. ನಾನು ಬುದ್ಧಿವಂತನ, ನಾನು ಸ್ವಲ್ಪ ವೇದಗಳನ್ನ ತಿಳ್ಕೊಂಡಿದ್ದೀನ, ಅದನ್ನ ಎಲ್ಲರಿಗೂ ಪ್ರಚಾರ ಮಾಡೋದು, ಅದ ಟೀಚರ್ ಆಗ ಆ ಥರ ಅಲ್ವರ. ನಾನು ಕ್ಷತ್ರಿಯ, ನಾನು ಜನಗಳನ್ನ ಕಾಪಾಡ್ತೇನೆ. ನಾನು ವೈಶ್ಯ, ನಾನು ಎಲ್ಲವನ್ನು ಧಾನ್ಯಗಳನ್ನೆಲ್ಲರಿಗೂ ಕೊಡ್ತೀನಿ ಅಂತ. ಆಮೇಲೆ ಶೂದ್ರ ಅಂದ್ರೆ ಈಗ ನಾವು ತಿಳ್ಕೊಂಡಂತ ಶೂದ್ರಗಳನ್ನ ಇದಕ್ಕೆ ಮುಂಚೆ ನಾನು ಹೇಳಿದ್ದೀನಲ್ಲ ಆ ಥರ. ಶೂದ್ರ ಅಂದ್ರೆ ಈ 3 ಜನಕ್ಕೂ ಸಹಾಯ ಮಾಡೋದು ಆ ಥರ.
ಅಲ್ವರ. ಯಾರು ಆ ಥರ ಇರ್ತಾರೋ ಅದು ಗುಣಕ್ಕೆ ತಕ್ಕಂತೆ ಇರೋದ್ರಿಂದ ಅದು ಸರಿಯಾದ ಒಂದು ಕೆಲಸ ಅಂತ ಇಲ್ಲಿ ನಮಗೆ ಹೇಳ್ತಾರೆ. 4 ಸಾಮಾಜಿಕ ವರ್ಣಗಳು ಯಾವುದು? ಬ್ರಾಹ್ಮಣ. ಅವನು ಹೇಗಿರ್ತಾನೆ? ಪೀಸ್ಫುಲ್, ಸಂತೋಷವಾಗಿರ್ತಾನೆ, ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾನೆ, ಆಮೇಲೆ ಯಾವಾಗಲೂ ತಪಸ್ಸಲ್ಲಿರ್ತಾನೆ, ಶುದ್ಧವಾಗಿರ್ತಾನೆ, ಅವನಿಗೆ ಶಾಂತಿ ಇರುತ್ತೆ, ಆಮೇಲೆ ಅವನಿಗೆ ಸತ್ಯ ಇರುತ್ತೆ. ಅವನು ಬ್ರಾಹ್ಮಣ. ಅದಕ್ಕೆ ಜನಿವಾರ ಹಾಕೊಂಡ್ಬಿಟ್ರೆ ಬ್ರಾಹ್ಮಣ ಅಲ್ಲ ಸ್ವಾಮಿಗಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಗುಣಗಳು ಯಾರ ಹತ್ರ ಇದೆಯೋ ಅವರು ಬ್ರಾಹ್ಮಣ. ನಾನು ಬ್ರಾಹ್ಮಣ ಅಂದ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಹೊಡೆದ್ರೆ ಅವರು ಬ್ರಾಹ್ಮಣನ ಇಲ್ವಲ್ಲ. ಯಾಕಂದ್ರೆ ಅವ್ನ ಕಂಟ್ರೋಲೇ ಇಲ್ಲ. ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೃಷ್ಣ ಬಂದು ಹುಟ್ಟಿನಿಂದ ಅಂತ ಹೇಳ್ತಾ ಇಲ್ಲ, ಗುಣದಿಂದ ಈ ಒಂದು ಈ ಒಂದು ಆ, ಆ, ನಾವು ಹೇಳಿದ್ನಲ್ಲ ಏನದು, 4 ಧರ್ಮಗಳನ್ನ ನಾನು ಹೇಳಿದೆ. ವರ್ಣಾಶ್ರಮ ಧರ್ಮ. ವರ್ಣ ಬಂದು ಆ, ಒಂದು ಹುಟ್ಟಿನಿಂದ ಅಂತ. ಅದು ಬ್ರಾಹ್ಮಣ ಹುಟ್ಟಿನಿಂದ ಅಲ್ಲ, ಗುಣಗಳಿಂದ ಅಂತ. ಅದನ್ನ ಇಲ್ಲಿ ನಮಗೆ ಹೇಳ್ತಾ ಇರೋದು. ಕ್ಷತ್ರಿಯ ಅವನು ಹೀರೋಯಿಸಮ್. ನಾನು ಎಲ್ಲವನ್ನು ಕಾಪಾಡ್ತೀನಿ, ನನಗೆ ಶಕ್ತಿ ಇದೆ, ನನಗೆ ಡಿಟರ್ಮಿನೇಷನ್ ಇದೆ, ನನ್ನ ಹತ್ರ ಎಲ್ಲ ಟ್ರೈನಿಂಗ್ ಇದೆ, ನನಗೆ ಯುದ್ಧದಲ್ಲಿ ಗೆಲ್ಲುವಂತ ಧೈರ್ಯ ಇದೆ, ನಾನೊಬ್ಬ ನಾಯಕ ಅಂತ ಇರೋನು ಕ್ಷತ್ರಿಯ. ಅದಕ್ಕಿಂತ ರಾಜನ ಹೊಟ್ಟೆಲಿ ಉಟ್ಬಿಟ್ಟೆ ಅದರಿಂದ ನಾನು ರಾಜ ಅಂತೆಲ್ಲ ಹೇಳ್ಬಾರ್ದು. ಎಷ್ಟೋ ರಾಜರ ಮಕ್ಕಳೆಲ್ಲ ಬ್ರಾಹ್ಮಣರಾಗ್ಬಿಟ್ಟಿದ್ದಾರೆ, ಎಷ್ಟೋ ಬ್ರಾಹ್ಮಣರ ಮಕ್ಕಳೆಲ್ಲ ಕ್ಷತ್ರಿಯ ಆಗಿರೋದೆಲ್ಲ ನೋಡಿದ್ವಿ. ಪರಶುರಾಮ ಬ್ರಾಹ್ಮಣ, ಕ್ಷತ್ರಿಯ ಆಗ್ತಾನೆ ಅವ್ನು, ಯಾಕಂದ್ರೆ ಅವ್ರ ಗುಣ ಆ ಥರ. ಆಮೇಲೆ ಎಷ್ಟೋ ಕ್ಷತ್ರಿಯರು ಬ್ರಾಹ್ಮಣರಾಗಿದ್ದಾರೆ, ಬ್ರಾಹ್ಮಣರು ಕ್ಷತ್ರಿಯರಾಗಿರೋದೆಲ್ಲ ನಾವು ನೋಡಿದೀವಲ್ವಾ. ಆ ಥರ ಇದೆಲ್ಲ ಗುಣಕ್ಕೆ ತಕ್ಕಂತೆ, ನಾವು ಹುಟ್ಟಿನಿಂದಲ್ಲ ಅಂತ ನಾವು ಚೆನ್ನಾಗಿ ತಿಳ್ಕೊ. ವೈಶ್ಯ ಏನ್ ಮಾಡ್ತಾನೆ? ಫಾರ್ಮಿಂಗು, ಕೌ ಪ್ರೊಟೆಕ್ಷನ್, ಬಿಸ್ನೆಸ್ ಮಾಡ್ತಾನೆ ವೈಶ್ಯ. ಶೂದ್ರ ಏನ್ ಮಾಡ್ತಾನೆ? ಲೇಬರ್ ಅಂಡ್ ಸರ್ವಿಸ್ ಟು ಅದರ್ಸ್, ಕೆಲಸ ಮಾಡ್ತಾನೆ, ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೋದು. ಅವ್ರವ್ರ ಕೆಲಸ ನಾವು ಆ ಥರ ಮಾಡಿದ್ರೆ ನಾವು ಅದರಲ್ಲಿ ಪರ್ಫೆಕ್ಟ್ ಆಗ್ಬಿಡ್ಬೋದು. ವರ್ಣಾಶ್ರಮ ಧರ್ಮ ಫಾಲೋ ಮಾಡಿನೇ ನಾವು ಭಗವಂತನನ್ನ ಪ್ರೀತಿಯನ್ನ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಾರೆ. ಅದು ಸ್ವಲ್ಪ ಕಷ್ಟಕರವಾದದ್ದು. ಈಗ ಯಾರು ಮಾಡ್ತಾ ಇಲ್ಲ. ಎಲ್ಲಿ ಯಾವ ಬ್ರಾಹ್ಮಣ ಬಂದ್ಬಿಟ್ಟು ಮಕ್ಕಳು ಬ್ರಾಹ್ಮಣರು, ನಾನು ಬ್ರಾಹ್ಮಣನಾಗಿದ್ದೀನಿ, ನಾನು ಬರೀ ಇದನ್ನ ಮಾಡ್ತೀನಿ ಇಲ್ಲ. ಎಷ್ಟೋ ಜನ ಯಾರೋ ದೇವಸ್ಥಾನದಲ್ಲಿ ಯಾರೋ ಹೇಳ್ತಾ ಇದ್ರು, ಜೋಕ್ ಹೇಳ್ತಾ ಇದ್ರು, ಏನ್ರಿ ಏನ್ ಮಾಡ್ತಾ ಇದ್ರು ನಿಮ್ಮ ಮಕ್ಕಳು? ಮೊದಲನೇ ಅವನು ತುಂಬಾ ಓದ್ತಾನೆ ಸರ್, ಅವನು ಅದರಿಂದ ಅವನು ಇಂಜಿನಿಯರ್ ಆಗ್ಬಿಟ್ಟು US ಅಲ್ಲಿ ಇದ್ದಾನೆ. ಎರಡನೇ ಅವನು ಸುಮಾರಾಗಿ ಓದ್ದ, ಅವನು ಬ್ಯಾಂಕ್ ಎಲ್ಲ ಎಕ್ಸಾಮ್ ಬಂದ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮಾಡ್ತೀವಿ. ಮೂರನೇ ತುಂಬಾ ದದ್ದಿ ಸರ್, ಅದಕ್ಕೆ ನಾನು ಅವನ್ನ ಪೂಜಾರಿ ಕೆಲ್ಸಕ್ಕೆ ಕರ್ಸ್ಬಿಟ್ಟು ಅಂತಾರೆ. ಅಂದ್ರೆ ನೋಡಿ, ಆ ಥರ ಅಲ್ಲ. ಅದೇನು ಬ್ರಾಹ್ಮಣನ? ಅದೆಲ್ಲ ಬ್ರಾಹ್ಮಣನ. ತುಂಬಾ ಬುದ್ಧಿವಂತನೇ ಬ್ರಾಹ್ಮಣ ಅಂತ ಅಲ್ವಾ? ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಆ ಥರ ಅಲ್ಲ, ಸುಮ್ಮನೆ ಇದು ಜೋಕು, ಸೀರಿಯಸ್ ಆಗಿ ತಗೊಂಡ್ಬಿಡಿ. ಆ ಥರ ನಾವು ನಮ್ಮ ಕೆಲಸವನ್ನು ನಾವು ಈ ಥರ ಮಾಡಬೇಕು ಅಂತ, ನಮ್ಮ ಗುಣಕ್ಕೆ ತಕ್ಕಂತೆ ನಾವು ಮಾಡಬೇಕು. ಅವಾಗ್ಲೇ ಅದು ಸರಿಯಾದದ್ದು ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಆ ಥರ ಮಾಡೋದ್ರಿಂದ ಕಾರ್ಯದ ಮೂಲಕ ಪರಿಪೂರ್ಣತೆಯನ್ನು ನಾವು ಪಡೆಯಬಹುದು. ಒನ್ ಕೆನ್ ಡೂ ಪರ್ಫೆಕ್ಟ್ ಬೈ ಡೂಯಿಂಗ್ ಆಲ್ ಡ್ಯೂಟೀಸ್ ಆಫ್ ಹಿಸ್ ರೆಸ್ಪೆಕ್ಟಿವ್ ವರ್ಣ. ನಮಗೆ ಏನು ಗುಣಗಳಿಗೆ ತಕ್ಕಂತೆ ನಾವು ಯಾವ ವರ್ಣದಲ್ಲಿದ್ದೀವೋ ಅದನ್ನ ನಾವು ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ರೆ ಅದು ಸರಿಯಾದದ್ದು. ನನಗೆ ಚೆನ್ನಾಗಿ ಬರುತ್ತೆ, ನನ್ನ ಕೆಲಸ ಇದು, ಆದ್ರೆ ಇನ್ನೊಬ್ಬರ ಕೆಲಸ ನನ್ಗೆ ಚೆನ್ನಾಗಿ ಅದೇನೇ ಮಾಡೋದು. ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ, ಅವ್ನು ಮಾಡ್ತಿದ್ದಾನೆ, ಹೆಂಗ್ ಮಾಡ್ತಿದ್ದಾನೆ, ನನಗೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅವ್ನ ಕೆಲಸದಲ್ಲಿ ಕೈ ಹಾಕೋದು. ನಮ್ಮನ್ನು ಬಿಟ್ಬಿಟ್ಟು ನಮ್ಮಂದು ಅರ್ಧ ಬರ್ದ, ನಮ್ದು ಕೆಲಸನೇ ಇಲ್ಲಿ ನಡೀತಾ ಇಲ್ಲ, ಇನ್ನೊಬ್ಬರದ್ದು ಹೋಗಿ ನಾವು ಅದ್ರಲ್ಲಿ ಸಿಗಾಕೊಳ್ಳೋದು. ಅದಕ್ಕೆ ಹೇಳೋದು, ನಮ್ಮದು ಅರ್ಧಂಬರ್ಧ ಮಾಡೋದು, ಬೇರೆಯವ್ರದ್ದು ಪೂರ್ಣವಾಗಿ ಮಾಡಕ್ ಬಂದ್ರು ಕೂಡ ನಮ್ಮಂದು ನಾವು ಸರಿಯಾಗಿ ಮಾಡ್ಕೊಂಡು ಇಲ್ಲ ಅರ್ಧಂಬರ್ಧ ಮಾಡಿದ್ರು ಪರವಾಗಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಮ್ದು ಕೆಲಸ ನಾವು ಸರಿಯಾಗಿ ಮಾಡ್ಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಿರ್ತಾನೆ. 55ರಲ್ಲಿ ಏನ್ ಹೇಳ್ತಾನೆ ನೋಡಿ. ಭಕ್ತ್ಯ ಮಮ ಅಭಿಜಾನಾತಿ ಯಾವಾನ್ ಯಸ್ಯ ಚಸ್ಮಿ ತತ್ವತಃ ತಥೋ ಮಮ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ನೋಡಿ, ಭಕ್ತಿ ಸೇವೆಯಲ್ಲಿ ಮಾತ್ರ ನನ್ನನ್ನು ನಾನು ಹೇಗಿದ್ದೀನೋ ದೇವೋತ್ತಮ ಪರಮಪುರುಷ ಅಂತ ತಿಳ್ಕೊಳ್ಳೋಕೆ ಸಾಧ್ಯ, ಬೇರೆಯವ್ರ ಕೈಲಿ ಸಾಧ್ಯವಿಲ್ಲ ಅಂತ. ಆದ್ದರಿಂದ ನಾವು ಶುದ್ಧ ಸತ್ವಗುಣದಲ್ಲಿ ನಮ್ಮ ಎಲ್ಲ ಸೇವೆ ಇರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೆಲಸಗಳಿರಬೇಕು. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ನೋಡಿ, ಪರಮಾತ್ಮನನ್ನು ಪಡೆಯದೇಗೆ ಅವನಿಗೆ ಭಕ್ತಿ ಸೇವೆಯಲ್ಲಿ, ಭಕ್ತಿಯಿಂದ ಆತನಿಗೆ ಸೇವೆ ಮಾಡುವಾಗ ನಾವು ಭಗವಂತನನ್ನು ತೃಪ್ತಿಗೊಳಿಸಬಹುದು. ಲವ್ ಆಫ್ ಗಾಡ್ ಇಟ್ ರೇ ಆಫ್ ಹೋಪ್ ಸರೆಂಡರ್ ಟು ಕೃಷ್ಣ. ಹೇಗೆ ನಾವು ಭಗವಂತನ ಪ್ರೇಮ ಸಿಗುತ್ತೆ ಅಂತಂದ್ರೆ ನಾವು ಭಗವಂತನಲ್ಲಿ ನಾವು ಶರಣಾಗಬೇಕು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾನೆ ಭಗವಂತ.
ಹೇಗೆ ಅನುಸರಿಸೋದು ಅದನ್ನ ಅಂದ್ರೆ ನಾವು ಯಾವಾಗಲೂ ಕೃಷ್ಣನನ್ನೇ ನಾವು ಡಿಪೆಂಡ್ ಆಗಿರ್ಬೇಕು. ಕೃಷ್ಣನನ್ನ ಅವಲಂಬಿಸಿರಬೇಕು ನಮ್ಮ ಜೀವನ. ಆಮೇಲೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳಿದಾರೆ ಅದನ್ನ ನಾವು ಅನುಸರಿಸಬೇಕು. ಆಮೇಲೆ ಅದಕ್ಕೆ ಗುರುಗಳು ನಮ್ಮ ಜೀವನದಲ್ಲಿ ಇರಬೇಕು. ಆಮೇಲೆ ಯಾವಾಗಲೂ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಸಮಯದಲ್ಲೂ ನಾವು ಭಗವಂತ ಕೃಷ್ಣನನ್ನೇ ನಾವು ಚಿಂತಿಸಬೇಕು ಅಂತ. ಆಮೇಲೆ ಅದರ ಫಲಿತಾಂಶ ಏನು ನಮಗೆ ಭಗವಂತ ಹೇಳಿದನಲ್ವಾ. ನೋಡಿ ಅಲ್ಲಿ ವ್ರಜದಲ್ಲಿ ವೃಂದಾವನದಲ್ಲಿ ಕೃಷ್ಣ ತನ್ನ ಎಡಗೈಯಲ್ಲಿ ಕಿರುಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನೇ ಎತ್ತಿ ಎಲ್ಲರಿಗೂ ಅವನು ರಕ್ಷಣೆ ಕೊಟ್ಟ. ಆ ಥರ ನಮಗೆ ಯಾವಾಗಲೂ ನಮಗೆ ರಕ್ಷಣೆ ಕೊಡ್ತಾರೆ. ಆಮೇಲೆ ಯಾವುದೇ ಒಂದು ಕಷ್ಟಗಳು ಬಂದರೂ ಅದನ್ನು ದಾಟಿ ಹೋಗುವಂತಹ ಒಂದು ಶಕ್ತಿ ನಮಗೆ ಕೊಡ್ತಾನೆ. ಆಮೇಲೆ ಭಗವಂತನೇ ನೋಡಿ ಅಲ್ಲಿ ಗರುಡನ ಮೇಲೆ ಬಂದು ತನ್ನ ಭಗವಂತನೇ ನಮ್ಮನ್ನು ಭಗವಂತ ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಮಗಿಲ್ಲಿ ಭಗವಂತ ಫಲಿತಾಂಶವನ್ನು ನಮಗೆ ಹೇಳ್ಕೊಡ್ತಿದ್ದಾರೆ. ಭಗವಂತನ ಭರವಸೆಯ ಕಿರಣ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪ್ಯೋಭ್ಯೋ ಮೋಕ್ಷಸ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳ ಇದುವರೆಗೂ ಕೇಳಿದಲ್ಲ ಅರ್ಜುನ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನಿನ್ನ ಧರ್ಮ ಏನೇ ಇದ್ರೂ ಅದನ್ನೆಲ್ಲ ತೇಜಸ್ಸು. ತೇಜಿಸ್ಬಿಡು. ನನಗೆ ಶರಣಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರ್ಕೊಳ್ಬೇಡ, ಭಯ ಪಡಬೇಡ. ಯಾಕಂದ್ರೆ ನಾನು ಭಯಪಟ್ಟು ಕೈಯೆಲ್ಲ ನಡ್ಕ ಬಂದು ಕೆಳಗೆಲ್ಲ ಬಿದ್ಬಿಟ್ನಾರ. ಏನು ಭಯ ಪಡಬೇಡ, ನನಗೆ ಶರಣಾಗು, ನಾನು ನಿನ್ನೆಲ್ಲವನ್ನು ನೋಡ್ಕೊಳ್ತೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಹೇಗೆ ಶರಣಾಗೋದು ಅಂದ್ರೆ ಆ, ಕೃಷ್ಣನಿಗೆ ಶರಣಾಗತಿ. ಕೃಷ್ಣನಿಗೆ ಶರಣಾಗು. ಯಾವಾಗಲೂ ನೀನು ಸಂತೋಷವಾಗಿರ್ತೀಯ. ಆಮೇಲೆ ನೀನು ಶಾಂತಿಯುತವಾಗಿರ್ತೀಯ. ಆಮೇಲೆ ಭಗವದ್ಧಾಮ ಅದು ಯಾವಾಗಲೂ ನಿತ್ಯವಾದಂಥದ್ದು. ಆ ಒಂದು ಜಾಗದಲ್ಲಿ ನಮಗೆ ಸ್ಥಳ ಸಿಗುತ್ತೆ. ಆಮೇಲೆ ಯಾವುದೇ ಒಂದು ಪಾಪದ ಒಂದು ಭೀತಿ ಇರೋದಿಲ್ಲ ಅನ್ನೋ ಒಂದು ವಿಷಯ ನಮಗೆ ಇಲ್ಲಿ ಹೇಳ್ತಾರೆ. ಎಂಡ್ ರಿಸಲ್ಟ್, ಅಂತಿಮ ಫಲಿತಾಂಶ ಆ ಥರ ಇರೋದ್ರಿಂದ ಏನು ಆಗಿರುವಾಗ ನಾವು ಭಗವಂತನ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಆಮೇಲೆ ಅದನ್ನು ಹೇಗೆ ನಾವು ಫಲಿತಾಂಶವನ್ನು ನಾವು ಮಾಡೋದು ಅಂತಂದ್ರೆ ನಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಆ ಸಿಕ್ಕ ಆಶೀರ್ವಾದವನ್ನು ಈಗ ನಮಗೆ ಜ್ಞಾನ ಸಿಕ್ಕಿದೆ ಅಲ್ವರಾ, ಇದನ್ನ ನಾವೆಲ್ಲರಿಗೂ ಹಂಚ್ಕೊಳ್ಬೇಕು. ಅದೇ ಬಹಳ ಮುಖ್ಯ. ಅದರಿಂದನೇ ನಾನು ಕೂತ್ಕೊಂಡಿದ್ದೀನಿ ಈಗ ನಿಮ್ಮ ಮುಂದೆ. ಎಲ್ಲರೂ ನನ್ನ ಅಕೌಂಟಿಗೆ 1000 ರೂಪಾಯಿ ಹಾಕಿದ್ರ ನಾನು ನಾಳೆ ಬೆಳಗ್ಗೆ ಚೆಕ್ ಮಾಡ್ಲಾ? ಇಲ್ಲ ಅಲ್ವರಾ. ಪ್ರತಿದಿನ ನನಗೆ ಯಾರೋ ಒಬ್ರು ಹೇಳ್ಕೊಟ್ರು, ನಮ್ಮ ಗುರುಗಳು ಹೇಳಿದ್ದಾರೆ, ಅದನ್ನ ಎಲ್ಲರಿಗೂ ಹೇಳ್ಕೊಟ್ಟು ನಿನಗೂ ಸಂತೋಷವಾಗಿರ್ತೀಯ, ಅವರು ಸಂತೋಷವಾಗಿರ್ತಾರೆ, ಎಲ್ಲರಿಗೂ ಸಂತೋಷವಾಗಿರೋಕ್ಕೆ ದಾರಿ ಮಾಡಿಕೊಡಿ ಅಂತ ಅಲ್ವರ. ಆ ಥರ ನಮ್ಮ ಜೀವನದಲ್ಲಿ ಇರಬೇಕು. ನಮ್ಮದೇ ನಾವೇ ಅಂತೆಲ್ಲ ಇರಬಾರ್ದು. ಒನ್ ಸ್ಟಡೀಸ್, ಯಾರು ಈ ಒಂದು ಧರ್ಮಗಳನ್ನ ಅರ್ಥ ಮಾಡ್ಕೊಳ್ತಾರೋ ಮತ್ತೆ ವೇದಗಳನ್ನ ಯಾರು ಅವ್ರಿಗೆ ಇದೆಲ್ಲ ಅಂತಿಮ ಫಲಿತಾಂಶ. ಅವ್ರು ಏನ್ ಮಾಡ್ತಾರೆ, ಅವರು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ. ಆಮೇಲೆ ಭಕ್ತಿಯಿಂದ ಭಗವಂತನ ಒಂದು ಇನ್ಸ್ಟ್ರಕ್ಷನ್ಸ್ ಉಪದೇಶಗಳನ್ನ ಕೇಳ್ತಾರೆ. ಆಮೇಲೆ ಸುಪ್ರೀಂ ಆಸ್ಪಿಷಿಯಸ್ನೆಸ್ ಅವನಿಗೆ ಏನ್ ಸಿಗುತ್ತೆ, ಅಂತಿಮ ಫಲಿತಾಂಶ ಅವನಿಗೆಲ್ಲವೂ ಒಳ್ಳೇದಾಗುತ್ತೆ ಅಂತ ಇಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾರೆ. ಹೂ ಕೆನ್ ರಿಸೀವ್, ಯಾರು ಇದನ್ನ ತಗೋಬಹುದು ಅಂದ್ರೆ ಡಿವೋಟೆಡ್, ಯಾರೊಬ್ಬ ಭಗವಂತನ ಭಕ್ತನಾಗಿದ್ದಾನೋ, ಯಾರೊಬ್ಬ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾನೆ ಅರ್ಜುನನಿಗೆ. ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಅರ್ಜುನ ನಿನಗೆ ಯಾಕೆ ಈ ಎಲ್ಲವನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀನು ನನ್ನ ಭಕ್ತ. ಈ 4 ಕ್ವಾಲಿಫಿಕೇಶನ್ ಇರಬೇಕು, ಈ ಒಂದು ಅರ್ಹತೆ ನಮಗಿರ್ಬೇಕು. ಏನೋ ಡಿವೋಟೆಡ್, ಕೃಷ್ಣನ ಭಕ್ತನಾಗಿರ್ಬೇಕು. ಆಮೇಲೆ ಕೃಷ್ಣನ ಮೇಲೆ ಯಾವುದೇ ಒಂದು ಅಸೂಯೆ ಇರಬಾರದು. ಮತ್ತೆ ಕೃಷ್ಣನ ಸ್ನೇಹಿತನಾಗಿರಬೇಕು. ಮತ್ತೆ ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಡೋದಕ್ಕೆ ಅದರಲ್ಲಿ ನಾವು ಪ್ರಯತ್ನ ಪಡಬೇಕು. ಅಂಥವನಿಗೆ ಮಾತ್ರ ಈ ಒಂದು ಅನುಭವ, ಈ ಒಂದು ಫಲಿತಾಂಶಗಳು ಸಿಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಅದರಿಂದನೇ ನೋಡಿ, ಅರ್ಜುನನಿಗೆ ಇದೆಲ್ಲವೂ ಸಿಕ್ತು, ದುರ್ಯೋಧನನಿಗೆ ಇದೆಲ್ಲ ಸಿಕ್ಲಿಲ್ಲ. ಯಾಕಂದ್ರೆ ಅವನು ಕೃಷ್ಣ ನೋಡಿದ ಅಸೂಯೆ, ಅವನು ಕೃಷ್ಣನ ಭಕ್ತನಾಗಿರಲಿಲ್ಲ, ಕೃಷ್ಣನಿಗೆ ಸ್ನೇಹಿತನಾಗಿರಲಿಲ್ಲ, ಅವನು ಯಾವುದೇ ಒಂದು ಇಂದ್ರಿಯಗಳನ್ನ ಅವನು ಹಿಡಿತದಲ್ಲಿ ಇಟ್ಕೊಂಡಿರ್ಲಿಲ್ಲ. ಅದೇ ಅರ್ಜುನ ಅದಕ್ಕೆ ಎಲ್ಲವನ್ನು ಕೃಷ್ಣ ಹೇಳಿದ ಈ ಒಂದು 4 ಗುಣಗಳು ಅವನ ಹತ್ರ ಇತ್ತು. ನಮ್ಮ ಹತ್ರ ಈ 4 ಇದ್ರೆ ಸಾಕು, ನಾವು ಅರ್ಜುನನ ತರ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ನೋಡಬಹುದು ಅಂತ. 63ರಲ್ಲಿ ಇತಿ ತೇ ಜ್ಞಾನಂ ಅಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಾಯಾ ವಿಮರ್ಶಾ ಅಶೇಷೇನ ಯಥಾಚ್ಛಸಿ ತಥಾ ಕುರು. ಈಗ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದಂತಹ ಜ್ಞಾನವನ್ನು ವಿವರಿಸಿದ್ದೇನೆ. ಸೀಕ್ರೆಟ್ ಆಫ್ ದ ಸೀಕ್ರೆಟ್, ಬಹಳ ಬಹಳ ಒಂದು ಸೀಕ್ರೆಟ್ ಆದದ್ದು ಜ್ಞಾನವನ್ನು ನಿನಗೆ ನಾನು ಹೇಳಿದ್ದೀನಿ. ಗುಪ್ಯವಾದಂತಹ ಜ್ಞಾನವನ್ನು ನಿನಗೆ ಹೇಳಿದ್ದೀನಿ, ಗುಹ್ಯವಾದನ್ನು. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ನೋಡಪ್ಪ, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಅದರಲ್ಲೂ ಗೌಪ್ಯವಾದಂಥ ಯಾರಿಗೂ ತಿಳಿದೇ ಇರೋಂಥ ವಿಷಯ ಕೂಡ ನಿನಗೆ ಹೇಳಿದ್ದೀನಿ. ಆದ್ದರಿಂದ ಇನ್ಮೇಲೆ ನೀನು ನೋಡಿ, ಕೃಷ್ಣ ನಿನಗೆ ಇದೆಲ್ಲ ಹೇಳಾಯ್ತಲ್ವಾ, ನೀನು ಮಾಡು ಅಂತ ಹೇಳೋದೇ ಇಲ್ಲ ನೋಡು.
ಇದೆಲ್ಲ ಕೊಟ್ಟಿದ್ದೀನಿ ಜ್ಞಾನ, ಅದೇ ಕೃಷ್ಣನ ಒಂದು ಅದಕ್ಕೋಸ್ಕರ ನಾವೆಲ್ಲ ಇಷ್ಟೊಂದು ಆಡ್ತಾ ಇರೋದು. ನಮ್ಮನ್ನ ಇಷ್ಟ ಬಂದಂಗೆ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಆ ಒಂದು ಸ್ವತಂತ್ರವನ್ನು ನಾವು ಉಪಯೋಗಿಸ್ಕೋಬಾರದು. ಅದನ್ನು ಮತ್ತೆ ಕೃಷ್ಣನಿಗೆ ಕೊಟ್ಬಿಟ್ಟು, ಬೇಡ ಕೃಷ್ಣ, ಈ ಸ್ವತಂತ್ರ ನನಗೆ ಬೇಡ, ನಿನ್ನ ನಿನ್ನ ಭಕ್ತನಾಗಿ ನಿನಗೆ ಶರಣಾಗಿ ಇರ್ತೀನಿ ಅಂತ ಯಾರು ಇರ್ತಾರೋ ಅವ್ರು ಸಂತೋಷವಾಗಿರ್ಬೋದು. ಅದನ್ನ ಈಗ ನೀನು ಇಷ್ಟ ಬಂದಂಗೆ ಮಾಡಪ್ಪ, ನಾನು ಮಾಡ್ಬಿಟ್ಟಿದ್ದೀನಿ, ಎಲ್ಲರನ್ನೂ ನಾನು ಸಾಯಿಸ್ಬಿಟ್ಟಿದ್ದೀನಿ, ಈಗ ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ನೀನು ಮಾಡೋಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು ಅಂತ ಇಲ್ಲಿ ಹೇಳ್ತಾನೆ. ಅದೇ ಥರನೇ ನಾನು ನಿಮಗೆ ಅದನ್ನೇ ಹೇಳೋದು. ನಾಳೆಯಿಂದ ಯಾರೋ ಕೇಳಿದ್ರು, ನಾವು ದಿನನಿತ್ಯ ಆ, ಬ್ರಹ್ಮ ಮುಹೂರ್ತದಲ್ಲಿ, ಅಂದ್ರೆ ನೀವೆಲ್ಲ 5:50 ಅಂದ್ರೆ 6:10 ಮುಂಚೆ, 6 ಗಂಟೆಗೆ ಬ್ರಹ್ಮ ಮುಹೂರ್ತ ಮುಗಿದೋಗುತ್ತೆ. ಅದರಿಂದ ನೀವೆಲ್ಲ ಇಷ್ಟು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೋಳ್ತೀರ ಅಂತ ಗೊತ್ತಿಲ್ಲ. ನಾವೆಲ್ಲ 4:30ಗೆ ಶುರು ಮಾಡ್ತೀವಿ ಚಾಂಟಿಂಗ್. ಏನಿಲ್ಲ, ಬರೀ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಿ. ನಾನು ಲಿಂಕ್ ಹಾಕ್ತೀನಿ ಗ್ರೂಪಲ್ಲಿ. 5:50ಕ್ಕೆ ಜಾಯ್ನ್ ಆಗಿ, ಅಟ್ಲೀಸ್ಟ್ 10 ನಿಮಿಷ ಮುಂಚೆ, 6 ಗಂಟೆಗೆ ಜಾಯ್ನ್ ಆಗಿ 6:20ವರೆಗೂ ನಾವು ಜಪ ಮಾಡೋಣ. ಹರೇ ಕೃಷ್ಣ ಮಹಾಮಂತ್ರ, ಬೇರೆ ಏನಿಲ್ಲ. 10 ನಿಮಿಷ. ಯಾರೋ ಕೇಳ್ತಾ ಇದ್ರು, ನಮಗೆ ಭಾಗವತಂ ತಿಳ್ಕೊಬೇಕು ಅಂತ ಆಸೆ ಆಗಿದೆ ಅಂತ. ಒಂದೊಂದು ದಿನ ಒಂದೊಂದು ಶ್ಲೋಕ ಕಂಟಿನ್ಯೂಸ್ ಆಗಿ ಒಂದೊಂದಾಗಿ ನಾವು ಕೃಷ್ಣ ಅದನ್ನು ಏನು ಹೇಳಿದಾನೆ ಅನುವಾದ, ಅದರಲ್ಲಿ ಪ್ರಭುಪಾದರು ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. 10 ನಿಮಿಷ ಅಷ್ಟೇ. ಈ 30 ನಿಮಿಷ ಡೈಲಿ ನೀವು ಸಾಧ್ಯವಾದರೆ ಜಾಯ್ನ್ ಆಗಿ, ಅಲ್ಲಿ ನೀವು ನಾಳೆ ಕಳಿಸ್ಕೊಡ್ತೀನಿ. ಆಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಇರೋರು ಒಂದು ಗ್ರೂಪ್ ಮಾಡ್ತೀನಿ, ಆ ಗ್ರೂಪಲ್ಲೆಲ್ಲ ಬಂದು ಸೇರಿ. ಹಳಬರು ಹಳೆ ಗ್ರೂಪಲ್ಲೇ ಇರಿ, ಮತ್ತೆ ಈ ಹೊಸ ಗ್ರೂಪ್ಗೆಲ್ಲ ಬರಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಹೊಸೊಬ್ಬರು ಯಾರು ಈ 18 ಅಧ್ಯಾಯಗಳಿಗೆ 18 ದಿನ ಬಂದು ಸೇರ್ಕೊಂಡಿದ್ದೀರೋ, ನೀವು ನಿಮ್ಮ ಪರಿಚಯದವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ನಿಮ್ಮ ಫ್ರೆಂಡ್ಸ್ನ ಎಲ್ಲ. ಹೊಸೊಬ್ರು, ಹಳಬರೆಲ್ಲ ಬರಬೇಡಿ. ನಿಮ್ಮ ಒಂದು ಗ್ರೂಪಲ್ಲಿ ಇದ್ದು ನಿಮ್ಮ ಆ ಸಾಧನವನ್ನು ಕಂಟಿನ್ಯೂ ಮಾಡ್ಬೇಡಿ. ಹಳಬರು ಹೊಸಬ್ರು ಎಲ್ಲ ಬಂದ್ರೆ ಒಂದೇ ಜಾಗದಲ್ಲಿ ಸಿಗಾಕ್ಬಿಟ್ರೆ ಆಮೇಲೆ ಅದರಲ್ಲಿ ಮಿಕ್ಸ್ ಆಗ್ಬಿಟ್ರೆ, ಹೊಸಬ್ರಿಗೆ ಬೇರೆ ತರ ಹೇಳ್ಬೇಕು, ಹಳಬ್ರಿಗೆ ಬೇರೆ ತರ ಹೇಳ್ಬೇಕಲ್ವರ. ಅದನ್ನ ಆ ಥರ. 73ರಲ್ಲಿ ಅರ್ಜುನ ಏನ್ ಹೇಳ್ತಿದ್ದಾರೆ, ಕೃಷ್ಣ ಹೇಳ್ತಾರೆ, ಅರ್ಜುನ ಉವಾಚ, ಅರ್ಜುನ ಹೇಳ್ತಾ ಇದ್ದಾನೆ, ನಸ್ತು ಮೋಹ ಸ್ಮೃತಿ ಲಾಬ್ಧ ತ್ವತ್ವಾ ಪ್ರಸಾದನ್ ಮಾಯಾಚ್ಯುತ ಸ್ಥಿತೋ ಅಸ್ಮಿ ಗತಾ ಸಂದೇಹ ಕರಿಷ್ಯೇ ವಾಚನಂ ತವ. ಅರ್ಜುನನು ಹೇಗೆ ಹೇಳಿದನೋ, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು 100 ಆಗ್ಬಿಟ್ಟಿದೆ. ಯಾರಾದ್ರೂ ಪಾಪ ಹೊಸ ಹಳಬರಿದ್ದರೆ ಸ್ವಲ್ಪ ಯೂಟ್ಯೂಬಲ್ಲಿ ಬನ್ನಿ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧವಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ನೋಡಿ, ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ, ನೀನು ಹೇಳ್ದಂಗೆ ಇನ್ಮೇಲೆ ನಾನು ಕೇಳ್ತೀನಿ, ನನಗೆಲ್ಲವೂ ಅರ್ಥವಾಯಿತು, ನಾನು ಎಲ್ಲ ಒಂದು ಮೋಹದಿಂದ ಹೊರಗಡೆ ಬಂದಿದ್ದೀನಿ, ಮಾಯೆಯಿಂದ ಹೊರಗಡೆ ಬಂದಿದ್ದೀನಿ, ನೀನು ಹೇಳಿ ನಡ್ತೀಯೋ ಅದನ್ನ ನಾನು ಕೇಳ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾನೆ. ಆ ಥರ ಇರುತ್ತೆ ನಮ್ಮ ಜೀವನ ಸಕ್ಸಸ್ಫುಲ್. ಈ ಜ್ಞಾನವನ್ನು ವಿತರಿಸುವವನು ಈಗ ಹೇಳ್ತಾ ಇದ್ದಾನೆ ನೋಡಿ ಕೃಷ್ಣ, ಯಾ ಇದಂ ಪರಮಂ ಗುಹ್ಯಂ, ಇದನ್ನ ತಿಳ್ಕೊಂಡಿದೀವಲ್ಲ, ಇದು ಬಹಳ ಸೀಕ್ರೆಟ್ ಆದದ್ದು. ಮತ್ ಭಕ್ತಿ ಅಭಿಧಾಯಸ್ಯತಿ ಭಕ್ತಿಂ ಮಾಯಿ ಪರಂ ಕೃತ್ವ ಮಮ ಏವ ಸ್ಯಾತಿ ಅಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಇದನ್ನು ನೀವು ನಾವೆಲ್ಲ ಕಡೆ ಪ್ರಚಾರ ಮಾಡಬೇಕು. ಅವ್ರು ದೊಡ್ಡವರು, ನಾವು ಚಿಕ್ಕವರು ಅಂತೆಲ್ಲ ಇಲ್ಲ, ನೋಡೋದಕ್ಕೆ ದೊಡ್ಡವರಾಗಿರ್ತಾರೆ, ಜ್ಞಾನ ಇರೋದಿಲ್ಲ. ಈ ಜ್ಞಾನವನ್ನು ನಾವು ಎಲ್ಲರಿಗೂ ತಗೊಂಡೋಗಿ ಕೊಡಬೇಕು. ಹಾಗೆ ಕೊಟ್ಟಾಗ ಆತ ನನಗೆ ಬಹಳ ಪ್ರೀತಿ ಪಾತ್ರನಾದವನು, ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರ್ತಾನೆ, ಅವನಿಗೆ ಸಂತೋಷ ಈ ಒಂದು ಲೋಕದಲ್ಲಿ ಸಿಕ್ಬಿಡುತ್ತೆ. ಇದು ದುಃಖಾಲಯ ಆದರೂ ಕೂಡ ಅವನು ಸಂತೋಷವನ್ನು ಅನುಭವಿಸಬಹುದು, ಕಡೆಯದಾಗಿ ನನ್ನನ್ನು ಬಂದು ಕೂಡ ಅವನು ಸೇರ್ತಾನೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಭಗವಂತ ಹೇಳ್ತಾನೆ. ಒನ್ ಹೂ ಸ್ಟಡೀಸ್ 18.70 ವರ್ಷಿಪ್ಸ್ ಮೀ ಬೈ ಇಂಟೆಲಿಜೆನ್ಸ್, ಯಾರು ನನ್ನ ಉಪದೇಶಗಳನ್ನು ಓದುತ್ತಾನೋ ಅವನು ನನ್ನನ್ನು ಸರಿಯಾದ ಬುದ್ಧಿಯಿಂದ ಅವನು ಪೂಜಿಸ್ತಾನೆ ಅಂತ. ಯಾರೊಬ್ಬ ನನ್ನನ್ನು 71ರಲ್ಲಿ ಏನ್ ಹೇಳ್ತಿದ್ದಾರೆ, ನನ್ನ ಯಾರೊಬ್ಬ ನಂಬಿಕೆಯಿಂದ ನಾನು ಹೇಳೋದನ್ನ ಕೇಳ್ತಾನೋ ಅವನಿಗೆ ಎಲ್ಲ ಒಂದು ಪಾಪಗಳಿಂದ ನಾನು ಮುಕ್ತಿಯನ್ನು ಕೊಡ್ತೀನಿ, ಮತ್ತೆ ಆತನನ್ನು ಒಂದು ಸ್ವರ್ಗ ಲೋಕಗಳಿಗೆ ಕಳಿಸ್ಕೊಡ್ತೀನಿ ಅಂತ ಭಗವಂತ ಹೇಳ್ತಿದ್ದಾನೆ ನೋಡಿ. ಅದೆಲ್ಲ ಭಗವಂತ ಹೇಳೋದು, ಅದ್ರಲ್ಲಿ ಯಾವುದೇ ಒಂದು ಸಂದೇಹನೂ ಬೇಡ, ಅದು ನಿಜವಾಗೂ ನಡೆಯುತ್ತೆ ಅಂತ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಸ್ತ್ರೀ ವಿಜಯೋ ಭೂತಿರ್ ದೂರ್ವಾ ನಿತಿರ್ ಮತಿರ್ ಮಮ. ಯೋಗೇಶ್ವರನಾದ ಕೃಷ್ಣನ ಎಲ್ಲಿರುವನು,
ಎಲ್ಲೆಲ್ಲ ಕೃಷ್ಣ ಇದ್ದಾನೋ ಮತ್ತು ಎಲ್ಲಿ ಧನುರ್ಧರಿಯಾದ ಅರ್ಜುನನಿರುವನೋ, ಇವರಿಬ್ಬರು ಎಲ್ಲಿರ್ತಾರೋ ಅಲ್ಲಿ ನಿಶ್ಚಯವಾಗೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆದ್ದರಿಂದನೇ ನಾವು ಕೃಷ್ಣನನ್ನು ಮನಸ್ಸು ಶುದ್ಧಿ ಮಾಡಿ, ನಾವು ಜಪ ಹೇಳಿ ಹೇಳಿ ಮನಸ್ಸನ್ನು ಶುದ್ಧಿ ಮಾಡಿ ಭಗವಂತನ ಅಲ್ಲಿ ಕುಂಡಿಸಿ, ಈ ನಾವು ಇದ್ರೆ, ನಾವು ಅರ್ಜುನನ ತರ ಇದ್ರೆ ನಾವಿಬ್ಬರಿಗೆ ನಮಗೆ ಯಾವಾಗಲೂ ನಿಜ ಸಿರಿ ಇರುತ್ತೆ. ಯಾಕಂದ್ರೆ ಕೃಷ್ಣನ ನಾವು ನೋಡಿದ್ವಲ್ಲ 2ನೇ ಚಾಪ್ಟರ್ಲಿ, ಯಾರಿಗೆ ವಿಜಯ ಅಂತ ಅಲ್ಲೇ ಗೊತ್ತಾಗ್ಬಿಡ್ತು ನನಗೆ. ಯಾಕಂದ್ರೆ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಲಕ್ಷ್ಮಿ ಇದ್ದಾರೆ, ಲಕ್ಷ್ಮಿ ಇದ್ರೆ ಅಲ್ಲಿ ಸಂಪತ್ತಿರುತ್ತೆ, ಸಂಪತ್ತಿರೋ ಜಾಗದಲ್ಲಿ ಸಂತೋಷ ಇರುತ್ತೆ, ವಿಜಯ ಇರುತ್ತೆ, ಧಾನ್ಯ ಲಕ್ಷ್ಮಿ, ಎಲ್ಲ ಲಕ್ಷ್ಮಿ, ಅಷ್ಟ ಲಕ್ಷ್ಮಿಗಳು ಕೃಷ್ಣನ ಹಿಂದೆನೆ ಸುತ್ತಾಡ್ತಾ ಇರ್ತಾರೆ. ಎಲ್ಲ ಸಿಕ್ಬಿಡುತ್ತೆ ನಮಗೆ. ಅಸಾಧಾರಣ ಶಕ್ತಿ, ಧೈರ್ಯ ಶಕ್ತಿ, ಧೈರ್ಯ ಲಕ್ಷ್ಮಿ, ಆಮೇಲೆ ವಿಜಯಲಕ್ಷ್ಮಿ, ಆಮೇಲೆ ಧಾನ್ಯ ಲಕ್ಷ್ಮಿ, ಎಲ್ಲ ಲಕ್ಷ್ಮಿಗಳು ಬಂದ್ಬಿಡ್ತಾರಲ್ವಾ. ಆ ಥರ ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ನಮಗೆಲ್ಲ ತುಂಬಾ ಸಂತೋಷ, ನೀವೆಲ್ಲ ಈ ತರ ಬಂದು ಈ ಒಂದು ಕೇಳಿದಾಗ ನಾನು ಇವತ್ತೇ ಆ ಒಂದು ಆಗ್ತೇನೆ. ನಾವು ಗ್ರೂಪಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ತರ ಮಾತ್ರ ಬರೀ ಕತೆ ಕೇಳೋದು ಜ್ಞಾನ ಮಾತ್ರ ಅಲ್ಲ, ನಾವು ಟೂರ್ಗೂ ಹೋಗ್ತೀವಿ ನೋಡಿ. ಈಗ ಒಂದು 100 ಜನ ಬಂದು 23ನೇ ತಾರೀಕು ನಾವೆಲ್ಲ ಅಳಬ್ರು ನಾವೆಲ್ಲ 1 ವರ್ಷದಿಂದ 2 ವರ್ಷದಿಂದ 6 ತಿಂಗಳಿಂದ ಎಲ್ಲ ಇರೋರು. ಈಗ ಇದಕ್ಕೂ ಹೋಗ್ತೇವೆ. ಅದು ಯಾವ್ದಪ್ಪ, ಕುಂಭಕೋಣಂ. ಅಲ್ಲಿ ಕುಂಭಕೋಣಂ ಬಂದ್ಬಿಟ್ಟು ತುಂಬಾ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ. ಅಲ್ಲೊಂದು 3 ದಿನ ಬರ್ತೀವಿ. 23 ಹೋಗಿ 24, 25, 26 ಇರ್ತೀವಿ. ಈ ದೀಪಾವಳಿ ಹಬ್ಬ ಬರುತ್ತಲ್ಲ, ರಜಾ ಸಿಗುತ್ತಲ್ಲ, ಅದು ಮುಗಿಸ್ಕೊಂಡು ನಾವು ಬರ್ತೀವಿ. ಆ ಥರ ನಿಮಗೆ ಈ ಒಂದು ಗ್ರೂಪಲ್ಲಿ ಇರೋದ್ರಿಂದ ನಾವು ಆಮ್, ಪೂಜೆಗಳನ್ನು ಇದು ಟ್ರಿಪ್ಗಳು ಹೋಗ್ತೀವಿ. ಆಮೇಲೆ ಎಲ್ಲ ಒಟ್ಟಿಗೆ ಇರ್ತೀವಿ. ಆಮೇಲೆ ಇವತ್ತು ನೋಡಿ ಬೆಳಗ್ಗೆ ನಾವು ದೇವಸ್ಥಾನದಲ್ಲಿ ಹೋಗಿ 500 ಜನಕ್ಕೆ ಅಡಿಗೆ ಮಾಡೋದು. ಆಮೇಲೆ ಒಂದು 500-600 ಜನ ಬಂದು ಊಟ ಮಾಡಿದ್ರು. ಅದು ನಾವೇ ಅಡಿಗೆ ಮಾಡ್ತೀವಿ. ಎಲ್ಲ ಇರೋ ಕಾಸುಗಳನ್ನ ಹಾಕಿ ಒಂದು ದಾನ, ಒಳ್ಳೆಯ ದಾನ. ಎಲ್ಲರೂ ಒಂದು 50 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ. ಎಲ್ಲ ಬರ್ತಾರೆ. ಆಮೇಲೆ ಎಲ್ಲ ತರಕಾರಿ ಕಟ್ ಮಾಡ್ತೀವಿ, ನಾವೇ ಅಡಿಗೆ ಮಾಡ್ತೀವಿ. ಎಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ, ಹೋಟ್ಲಲ್ಲೂ ಅಡಿಗೆ ಮಾಡಲ್ಲ ಆ ಥರ. ಒಳ್ಳೆ ಅಡಿಗೆ ಎಲ್ಲ ಮಾಡಿ ಭಕ್ತರಿಗೆಲ್ಲ ಕೊಟ್ಟು ಸಂತೋಷ ಚಾಂಟಿಂಗ್ ಮಾಡಿ ಭಾಗವತನ ಕೇಳಿ ಬರ್ತಾರೆ. ಹತ್ರ ಇದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ, ನೀವು ಯಾವುದೇ ಊರಲ್ಲಿ ಇದ್ರೆ ನನಗೆ ಕಾಂಟ್ಯಾಕ್ಟ್ ಕೊಡಿ, ಅಲ್ಲಿರೋರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಇಲ್ಲ ಬೆಂಗಳೂರಿಗೆ ಬಂದಾಗ ಬನ್ನಿ, ಭಾನುವಾರ ಇಲ್ಲಿದ್ರೆ ಬನ್ನಿ, ನಮ್ಮ ಜೊತೆ ಪ್ರತಿ ಭಾನುವಾರ ಬನ್ನಿ. ಎಲ್ಲ ಭಕ್ತರನ್ನ 500-600 ಭಕ್ತರುಗಳಿರ್ತಾರೆ, ಎಲ್ಲರನ್ನು ಮೀಟ್ ಮಾಡ್ಬೋದು. ಒಂದೇ ಸಂಬಂಧಿಕರಂತೆ ಇರ್ಬೋದು. ಯಾರು ಏನು ನಿಮ್ಮನ್ನ ಹಣ ಕೇಳೋದಿಲ್ಲ. ನಿಮ್ಮ ಸಮಯ ಮಾತ್ರ ಖಂಡಿತ ಬೇಕು, ನಿಮ್ಮ ಒಂದು ಕೆಲಸ ಖಂಡಿತ ಬೇಕು ನಮಗೆ. ಯಾಕಂದ್ರೆ ಬಂದು ಕಾಯೆಲ್ಲ ಕಟ್ ಮಾಡಬೇಕು, ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಎಲ್ಲ ಆ ಥರ ಒಂದು ಒಳ್ಳೆಯ ಕಾರ್ಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ನಾವು ಅಳವಡಿಸಿಕೊಂಡು ಸಂತೋಷವಾಗಿರೋದಕ್ಕೆ ಒಂದು ಅವಕಾಶ ಇರುತ್ತೆ. ಎಲ್ಲೋ ಹೋಗಿ ಯಾವುದೋ ಒಂದು ಊಟಿ ಕೊಡೈಕೆನಾಲ್ ಹೋಗೋ ಬದಲು ಒಳ್ಳೆಯ ಒಂದು ದೇವಸ್ಥಾನಗಳಿಗೆ ಹೋಗಿ ಕಥೆಗಳನ್ನ ಕೇಳಿ, ಹೇಗೆ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು, ಭಗವಂತ ಲೀಲೆ ಏನು, ಅದನ್ನೆಲ್ಲ ತಿಳ್ಕೊಂಡು ಭಕ್ತರ ಸಂಘದಲ್ಲಿ ಸಂತೋಷವಾಗಿರೋದು, ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ ಅಲ್ವರ. ಅದನ್ನು ನಾವು ನಮ್ಮ ಜೀವನದಲ್ಲಿ ಕಂಟಿನ್ಯೂ ಮಾಡಿಕೊಂಡು ದಿನನಿತ್ಯ ಬೆಳಗ್ಗೆ ಭಾಗವತನ ಕೇಳೋದು, ಬೆಳಗ್ಗೆ ಚಾಂಟಿಂಗ್ ಮಾಡೋದು, ಅದೆಲ್ಲ ನಾವು ಮಾಡೋದು ಅಂತ. ಅದರಿಂದ ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ ಅಂತ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲಿದ್ದರೂ ಬಿಡಬೇಡಿ. ಇದು ನಮಗೆ ಸಿಕ್ಕಂತಹ ದೊಡ್ಡ ಒಂದು ಏನು ಬೊಕ್ಕಸು. ಅದನ್ನ ಯಾವುದೇ ಕಾರಣದಿಂದ ಅದು ಬಿಟ್ಬಿಡ್ಬೇಡಿ. ಅದು ಟ್ರೆಷರ್, ದೊಡ್ಡ ಟ್ರೆಷರ್. ಇತಿ ಷೋಡಶಕಂ ನಾಂ ಕಲಿಕಲ್ಮಷ ನಾಶನಂ ನಾ ನರಃ ಪರತ್ರಪೋಯ ಸರ್ವ ವೇದೇಶು ದೃಶ್ಯತೆ ಅಂತ ಏನ್ ಹೇಳ್ತಿದ್ದಾನೆ. ಇದು ಒಂದು ಕಲಿಯುಗದಲ್ಲಿ ನಾವು ಹೇಳಿದ್ವಲ್ಲ, ಈ ಕಲಿಯುಗ ಬಂದು ಸಂಸಾರ ಎಷ್ಟು ಸಾಗರದಂತೆ ಒಂದು ಇದಿದೆ, ಏನು ಆ, ಹ್ಮ್, ದುಃಖದಿಂದ ಕೂಡಿದೆ, ಕಷ್ಟಗಳಿಂದಿದೆ. ಅದನ್ನ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಅಂತ ಒಂದು ದೋಣಿಯಲ್ಲಿ ನಾವು ಕುಳಿತುಕೊಂಡ್ರೆ ನಾವು ಸುಲಭವಾಗಿ ಅದನ್ನ ದಾಟಿ ಬಿಡಬಹುದು ಅಂತ ಹೇಳಿ ಕಲಿಸಂತರ್ಪಣ ಉಪನಿಷದಲ್ಲಿ ಅದು ಹೇಳಿದೆ. ಆದ್ದರಿಂದ ಎಲ್ಲ ಬನ್ನಿ, ಎಲ್ಲ ಮಾಡೋಣ. ನಿಮ್ಮ ಕೆಲಸಗಳು ನೀವು ಹೋಗಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಇಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಹಂಗಾಗುತ್ತೆ, ಏನೂ ಇಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಎಲ್ಲಾ ಕಡೆ ಸೇರಿದ್ದಾರೆ. ಯಾರು ಏನು ಆಗ್ಬಿಟ್ಟಿಲ್ಲ. ಯಾರು ನಿಮ್ಮನ್ನ ನಾನೇನು ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನ, ಕಾವಿನಲ್ಲಿ ಹಾಕ್ಬಿಟ್ಟಿದ್ದೀನ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಂಪಾಡ್ತಾ ಇದ್ದೀನಿ, ನನ್ನ ಮಕ್ಕಳೆಲ್ಲ ಇದ್ದಾರೆ, ನಮಗೂ ಮನೆ ಮಠ ಅಂತ ಇದೆ, ಎಲ್ಲರೂ ಹಂಗಂಗೆ ಇರ್ತೀವಿ, ಏನು ಭಯಪಡ್ಬೇಕಾಗಿಲ್ಲ. ಸಂತೋಷವಾಗಿರ್ತೀವಿ. ಇದಕ್ಕಿಂತ ಅದೊಂದು ಗ್ಯಾರಂಟಿ. ಇವಾಗಿಂತ ಮುಂದೆ ಸಂತೋಷ ಅನ್ನೋದು ಗ್ಯಾರಂಟಿ. ನೋಡಿ ಇಲ್ಲಿ ಕೃಷ್ಣ ನಗ್ತಾ ಇದ್ದಾನೆ, ಸಂತೋಷ ಅಂತ ಗ್ಯಾರಂಟಿ. ಆ ಥರ ಎಲ್ಲ ನಾವು ಸಂತೋಷವಾಗೆಲ್ಲ ಹೋಗೋಣ. ಎಲ್ಲ ನಾವು ಮೈಸೂರಿನ ಯಾರೋ ಗಗನ್ ಪ್ರಭುಗಳಿದ್ರು, ಮೈಸೂರಲ್ಲಿ ಇದ್ದಾರೆ ಅಂತ, ಎಲ್ಲ ಹೋಗ್ಬಿಡೋಣ ಒಂದ್ಸಾರಿ. ಅವ್ರ ಮನೆ ಹತ್ರ ಎಲ್ಲ ಅರೇಂಜ್ ಮಾಡಿರ್ತಾರೆ. ಭಯ ಪಡ್ಬಿಡಿ ಗಗನ್ ಅವರೇ, ನಾವೆಲ್ಲ ಹಣ ಕೊಡ್ತೀವಿ.
ಅಲ್ಲಿರೋ ಯಾವುದೋ ಇಸ್ಕಾನಲ್ಲಿ ಪ್ರಸಾದ ತಂದು ಎಲ್ಲ ಕತೆ ಕೇಳ್ಕೊಂಡು ಎಲ್ಲ ಕೀರ್ತನೆ ಮಾಡಿ ಡ್ಯಾನ್ಸ್ ಮಾಡಿ ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋದು. ಆ ಥರ ಹೋಗ್ಬಿಟ್ಟು ಬರೋಣ. ನೀವೆಲ್ಲ ಇಲ್ಲಿ ಬೆಂಗಳೂರಿಗೆ ಬನ್ನಿ, ಬೇರೆ ಕಡೆ ಇದ್ದವರು ಇಲ್ಲೆಲ್ಲ ಎಲ್ಲ ಎಂಜಾಯ್ ಮಾಡೋಣ, ಸಂತೋಷವಾಗಿರೋಣ ಆ ಥರ. ಹರೇ ಕೃಷ್ಣ. ಹೋಗ್ತಾ ಹೋಗ್ತಾ ನೀವೆಲ್ಲ ಕಲ್ತ್ಕೊಡಿ. ನೀವು ಈ ಥರ ಎಲ್ಲರಿಗೂ ಹೇಳ್ಕೊಡ್ಬೇಕು. ನಾನು ಈ ಥರನೇ ಇದ್ದೆ ಅಲ್ವಾ, ನಿಮ್ಮ ಥರ ಏನು ಗೊತ್ತಿಲ್ಲದೆ ಇದ್ದೆ, ಈಗ ನನಗೆಲ್ಲ ಗೊತ್ತಾಗಿದೆ. ಕೇಳಿದ್ದನ್ನೇ ಒಂದು 4 ಜನಕ್ಕೆ ನಾವು ಹೇಳ್ಕೊಡ್ಬೇಕು. ಅದೇ ನಮ್ಮ ಜೀವನ ಸಾಕ್ಷಾತ್ಕಾರ ಆಗೋದು ಅನ್ನೋದನ್ನ ಇಲ್ಲಿ ನಾವು ನೋಡಿ. ನಮ್ಮ ಮುರಾರಿ ಮಾಧವ್ ಪ್ರಭುಗಳಿದ್ದಾರೆ, ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್, ಎಲ್ಲ ತುಂಬ ಜನ ಇದ್ದಾರೆ, MDಗಳಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳಿದ್ದಾರೆ, COಗಳಿದ್ದಾರೆ, ಜನರಲ್ ಮ್ಯಾನೇಜರ್ಸ್ ಇದ್ದಾರೆ, ಎಲ್ಲ ಬುದ್ಧಿವಂತರೇ, ಕೃಷ್ಣ ಕಾನ್ಶಿಯಸ್ ಬರೋದು. ಆ ಥರ ನಾವು ಎಲ್ಲ ಅದಕ್ಕೆ ಅಂತ ಬರೀ ಓದ್ದವ್ರು ಮಾತ್ರ ಅಲ್ಲ, ಎಲ್ಲರೂ ಬುದ್ಧಿವಂತರಾಗ್ಬಿಡ್ತಾರೆ. ಅವ್ರಿಗಿನ್ನ ಬುದ್ಧಿವಂತ ಆಗ್ತಾರೆ. ದೊಡ್ಡ ದೊಡ್ಡ PhDಗಳೆಲ್ಲ 10th ಓದ್ದವ್ರ ಹತ್ರ ಕ್ಲಾಸ್ ಕಳ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಸಿಕ್ಕಿರೋ ಜ್ಞಾನ ಗುರುಗಳಿಂದ ಬಂದಿರೋದು, ಬಹಳ ಉನ್ನತವಂತ ಜ್ಞಾನ. ಅವ್ರ ಹತ್ರ ಕುತ್ಕೊಂಡಿರೋರೆಲ್ಲ ಕೇಳಬೇಕು. ಯಾಕಂದ್ರೆ ಭೌತಿಕ ಜ್ಞಾನ ಬೇರೆ, ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೃಷ್ಣನ ಜ್ಞಾನವನ್ನು ಯಾರು ಸಾಧನೆ ಮಾಡಿ ಅದನ್ನು ಪಡೆದಿದ್ದಾರೋ ಅವರು ಬಹಳ ಸುಲಭವಾಗಿ ಹೇಳ್ಕೊಡ್ಬೋದು, ಬೇರೆಯವರು ಅರ್ಥ ಮಾಡ್ಕೊಳ್ತಾರೆ. ಅದೆಲ್ಲ ಅದನ್ನ ನೀವು ನೋಡ್ತೀರಾ, ಅನುಭವಿಸ್ತೀರಾ. ನಾಳೆ ನೀವೆಲ್ಲರೂ ಬನ್ನಿ, ಯಾರು ಸಾಧ್ಯವಾಗುತ್ತಂತ. ಸಾಧ್ಯವಾಗದೇ ಇರೋರು ಆ ನನಗೆ ಮೆಸೇಜ್ ಮಾಡಿ. ಅದರಲ್ಲಿ ಸದಾನಂದ್ ಕೇಶವದಾಸ್ ಅಂತ ನನ್ನ ಹೆಸರಿರುತ್ತೆ. ನಾನೀಗ ನಂಬರ್ ಕೂಡ ನಿಮ್ಮ ಚಾಟಲ್ಲಿ ಹಾಕ್ತೀನಿ. ಬೇಕಾದ್ರೆ ಪ್ರೈವೇಟ್ ಆಗಿ ನನಗೆ ಏನಾದರೂ ನಿಮಗೆ ಬೇಕು ಅಂತಂದ್ರೆ ನೀವು ಹಾಕಿ. ನಾನು ನಿಮ್ಗೆ ದಾರಿ ಏನು ಇಷ್ಟ ಇದೆಯಾ ಅದರಲ್ಲಿ ನಿಮ್ಗೆ ಡಿಫ್ರೆಂಟ್ ಗ್ರೂಪ್ಸ್ ಇದೆ, ಅದರಲ್ಲಿ ನಿಮ್ಮನ್ನ ಸೇರಿಸ್ಬಿಡ್ತೀನಿ. ಓಕೆ. ನಾನಿರೋದು ಬೆಂಗಳೂರಲ್ಲಿ, ಕಲ್ಯಾಣ ನಗರದ ಬಾನಸವಾಡಿ ಹತ್ರ ನಮ್ಗೆ HBR ಲೇಔಟ್ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ನಾನು ಹೋಗಿ ಸೇವೆಗಳು ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಭೌತಿಕನ ನೋಡ್ಕೋಬೇಕು, ಆಧ್ಯಾತ್ಮಿಕ ನೋಡ್ಕೋಬೇಕು. ಎರಡು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬರೀ ಒಂದರಲ್ಲಿ ಇಲ್ಲ, ಬರೀ ಆಧ್ಯಾತ್ಮಿಕ ಮಾತ್ರನಲ್ಲ, ಬರೀ ಭೌತಿಕ ಮಾತ್ರನಲ್ಲ, ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ ಅಲ್ವರ. ಆ ಥರ ಮಾಡ್ಕೊಂಡಿರೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ, ನಾನ್ ಹಾ, ಗಗನ್ ಅಂತ. ಗಗನ್ ಪ್ರಭುಗಳೇ ಹೇಳಿ. ನೀವ್ ಬಾಳ ಬೇಜಾರೈತಿದೆ ಪ್ರಭು. ಯಾಕೆ? ಅಲ್ಲ, ಇಷ್ಟ ದಿನ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಪೂರ ನಾಳೆಯಿಂದ ಭಾಗವತಂ ಯಾರೋ ಕೇಳ್ಬೇಕು ಅಂದ್ರು, ಅದರಿಂದ ಬನ್ನಿ. ಬೆಳಗ್ಗೆ ಎಷ್ಟ್ 5:50 ಗಂಟೆ ಬಂದು ಬರು? ಜಾಯ್ನ್ ಆಗಿ. ಐದು ನಾವು ಐವತ್ತಕ್ಕೆ. 4:15ಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನೀವು ಯಾವಾಗ ಬೇಕಾದ್ರೆ ಬನ್ನಿ. 5 6:20ಗೆ ಒಂದು 10 ನಿಮಿಷ ಆ, ಒಂದು ಒಂದು ಶ್ಲೋಕ ತಗೊಂಡು ಭಾಗವತಮಲ್ಲಿ ಮೊದಲನೇ ಶ್ಲೋಕದಿಂದ ಶುರು ಮಾಡೋಣ. ಅದು ಭಗವಂತ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಭುಪಾದ ನಮಗೆಲ್ಲ ಒಂದು ಅನುವಾದ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೋಗ್ತಾ ಹೋಗ್ತಾ ಆ ಕ್ಲಾಸನ್ನ ನೀವೇ ತಗೊಳ್ಳಿ ಅಥವಾ ಬೇರೆ ಯಾರಿಗಾದ್ರು ಕೊಡೋಣ. ನಮ್ಮ ಗ್ರೂಪಲ್ಲಿ ತುಂಬ ಜನ ಇದ್ದಾರೆ. ನಾನು ಡಾಕ್ಟರ್ ಶಿವಾನಿ ಅಂತ ಒಬ್ಬರಿದ್ದಾರೆ, ಅವ್ರು ಕೇಳಿದ್ದೀನಿ. ಅವ್ರಿಗೆ 26 ವಯಸ್ಸು, ಈಗ ಕೋರ್ಸ್ ಮುಗಿಸಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಅವರು ತುಂಬ ವರ್ಷದಿಂದ ಹುಟ್ಟಿನಿಂದ ಅವರು ಆ, ಕೃಷ್ಣ ಕಾನ್ಶಿಯಸ್ ಇದ್ದಾರೆ. ಅವ್ರು ಬಂದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಬೇರೆ ಬೇರೆ ನೀವು ಬನ್ನಿ, ಆಮೇಲೆ ನೀವು ಟೇಕ್ ಓವರ್ ಮಾಡ್ಕೊಳ್ಳಿ, ನೀವು 10 ಜನಕ್ಕೆ ಹೇಳ್ಕೊಡಿ. ಆ ಥರ ಎಲ್ಲ ಮಾಡೋಣ. ಯಾಕಂದ್ರೆ ಬೆಳಗ್ಗೆ ನಾವು ಆ, ಸಾಧನ ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ನಮ್ಮ ಪ್ರಾರಂಭ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಜೀವನ ಸಕ್ಸಸ್ಸು. ಹೇಳಿ ಗಗನ್ ಪ್ರಭುಗಳೇ, ಏನಾದ್ರು ಪ್ರಶ್ನೆಗಳು? ಏನಿಲ್ಲ ಪ್ರಭು, ಅದೇ ಫುಲ್ ಬೇಜಾರಾಯ್ತಿತ್ತು. ಇಷ್ಟು ದಿನ ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಏನಿಲ್ಲ, ಯಾವಾಗ್ಲೂ ಇರೋಣ, ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ನಾನೆಲ್ಲ ಹೇಳ್ಕೊಟ್ಟಿದ್ದು. ನಾವು ಬೆಂಗ್ಳೂರ್ ಬಂದಾಗ ನಿಮ್ನ ಭೇಟಿ ಆಗ್ಬೇಕು ಅಂತ ಬಹಳ ಆಸೆ ಬನ್ನಿ ನಮ್ಗೆ. ಬನ್ನಿ, ನಾನು ಮೈಸೂರಿಗೆ ಬಂದಾಗ ನಿಮ್ಮನ್ನ ಭೇಟಿ ಆಗ್ತೀನಿ. ನಂಬರ್ ಹಾಕಿ ನಿಮ್ದು ನಿಮ್ಮ ಗ್ರೂಪಲ್ಲಿ. ಹಾ ಪ್ರಭು, ನಾವು ಮೆಸೇಜ್ ಮಾಡಕ್ ಆಗಲ್ಲ ಅದರಲ್ಲಿ. ನಾನೀಗ ರಿಲೀಸ್ ಮಾಡ್ಬಿಡ್ತೀನಿ ಬಿಡಿ. ಹಾ, ಹಾ ಈಗೆಲ್ಲ ಆಯ್ತಲ್ವ್ರಾ? ನಾನು ಅದನ್ನ ಹಾ ಎಲ್ಲರೂ ಮೆಸೇಜ್ ಮಾಡೋ ಥರ ಹಾಕ್ತೀನಿ. ಇನ್ಮೇಲೆ ಎಲ್ಲರೂ ಹಾಕೋ ಥರ ನಿಮ್ಮ ಫೀಡ್ಬ್ಯಾಕ್ ಕೊಡಿ, ತುಂಬಾ ಮುಖ್ಯ. ಇವತ್ತಾದ್ರೆ ಇವತ್ತು ಕೊಡಿ, ಇಲ್ಲ ನೀವು ಆ ಗ್ರೂಪಲ್ಲಿ ಫೀಡ್ಬ್ಯಾಕ್ ಕೊಡೋಂಗಿದ್ರೆ ಕೊಡಿ. ನನ್ನ ಕಡೆಯಿಂದ ನಾನು ಇನ್ನೂ ಯಾವ ಥರ ಇಂಪ್ರೂವ್ ಮಾಡಬೇಕು, ಯಾವ ಥರ ಅನ್ನೋದನ್ನ ಹೇಳಿ. ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ, ಅದನ್ನೆಲ್ಲ ಹೇಳಿ. ಬರ್ತಾ ಇರ್ತೀನಿ ಇಲ್ಲ ನೆಕ್ಸ್ಟ್ ಪ್ರಭು, ಮಂತ್. ಎಲ್ಲಾ ಚೆನ್ನಾಗ್ ಅರ್ಥ ಆಯ್ತು ಪ್ರಭು. ಏನ್ ಇದು ಮೈಸೂರು, ಮಾತಾಡಂಗೆ ಇಲ್ಲ, ನಮ್ಮ ಅದೃಷ್ಟ ನೀವು ಸಿಕ್ಕಿರೋದು ನಮ್ಗೆ. ಹೌದ್ರಾ? ಮೈಸೂರಿಗೆ ಬರ್ತಾ ಹಾ ಇರ್ತೀನಿ ನೆಕ್ಸ್ಟ್ ವೀಕ್. ಒಂದು ನೆಕ್ಸ್ಟ್ ಮಂತ್ ಹಂಗೆ ಬರ್ತೀನಿ. ಅಲ್ಲಿ ಬಂದಾಗ ಮೀಟ್ ಮಾಡೋಣ ಅದ್ರ. ಹಾ ಪ್ರಭು, ಇದು ಶಿವಂದು ಹೇಳ್ತೀನಿ ಅಂತ ಹೇಳಿದ್ರಿ. ಈಗ ಸಮಯ ಇಲ್ಲ ಖಂಡಿತ. ಇದರಲ್ಲಿ ಭಾಗವತಮಲ್ಲಿ ಫುಲ್ಲು ಡಿಸ್ಕ್ರಿಪ್ಷನ್ ಇದೆ, ಒಂದು ಅಧ್ಯಾಯ ಇದೆ ಫುಲ್ಲು. ಶಿವ ಅಂದ್ರೆ ಯಾರು, ಶಿವನಿಗೆ ಏನು ಕರ್ತವ್ಯಗಳು, ಅವನಿಗೆ ಹೇಗೆ ಬಂದ, ಅವನಿಗೆ ಏನು ಎಲ್ಲ ಇದೆ, ಅದನ್ನ ಅಲ್ಲಿ ತಿಳ್ಕೊಳ್ಬೇಕು ಹೋಗ್ತಾ ಇದೆ, ಎಲ್ಲ ಇದೆ.
ಭಾಗವತಮಲ್ಲಿ ಇಲ್ದಿರೋ ವಿಷಯನೇ ಇಲ್ಲ. ಹ್ಮ್ ಅದು ಅಮಲ ಪುರಾಣ. ಮಲ ಅಂದ್ರೆ ಅಶುದ್ಧವಾದುದು, ಅಮಲ ಅಂದ್ರೆ ಯಾವುದೇ ಒಂದು ಅಶುದ್ಧವಿಲ್ಲದಿರೋದು. ಅದು ಅಮಲ ಪುರಾಣ, ಒಂದು ಭಾಗವತಂ ಪುರಾಣ. ಅದರಲ್ಲಿ ಇದೆ. ಇದು ನಾವು ಎಷ್ಟು ಗಂಟೆಗೆ ಇದಾಗಬೇಕು ಪ್ರಭು ಇವನ್ ನಾವು ತಿನ್ನೋದೇ ಕ್ಲಾಸ್? ಕಬ್ರ ಯಾವ ಆಗ್ತದೆ. ಬೇಕಾದ್ರೂ ಬನ್ನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ನಾನು 6:20ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಒಂದು 10 ನಿಮಿಷ. ನೀವು ಹಾ. ಯಾವಾಗ ಬೇಕಾದ್ರೆ ಬಂದು ಚಾಂಟ್ ಮಾಡೋದಷ್ಟೇ, ಬೇರೆ ಏನಿರಲ್ಲ ಅಲ್ಲಿ. ಬರೀ ಯಾರಾಗ ಯಾರೋ ಭಕ್ತರುಗಳು ಚಾಂಟ್ ಮಾಡ್ತಾ ಇರ್ತಾರೆ. ಹಾ. ಅವ್ರ ಭಕ್ತರುಗಳು ಚಾಂಟ್ ಮಾಡ್ತಾ ಇರ್ತಾರೆ, ನಾವೆಲ್ಲ ಕುತ್ಕೊಂಡು ಎಲ್ಲರೂ ಚಾಂಟ್ ಮಾಡ್ತಾ ಇರೋದಷ್ಟೇ. ಬೇರೆ ಏನಿಲ್ಲ. ಭಾಗವತ ಕ್ಲಾಸು? 10 ನಿಮಿಷ, 6:20ರಿಂದ 6:30, 10 ನಿಮಿಷ. ಸರಿ ಪ್ರಭು. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ? ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ನಾನು ನಿಮಗೆ ಧನ್ಯವಾದಗಳು, ಈ ಒಂದು ಅವಕಾಶ ಹರೇ ಕೃಷ್ಣ ಮಾಡಿಕೊಟ್ರಿ. ಪ್ರಭು, ದಂಡವತ್ ಪ್ರಣಾಮ್. ನಮಸ್ಕಾರ, ದಂಡವತ್ ಪ್ರಣಾಮ. ಪ್ರಭು 5:20 ಹಂಗೆ ನನ್ನ 5:15 ಹಂಗೆ ಕ್ಲಾಸ್ ನಾವು ಪ್ರಭು. 4:15ಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾ. ಆದ್ರೆ ಕ್ಲಾಸ್ ಬಂದು 6:20ಗೆ. ಯಾಕಂದ್ರೆ ತುಂಬಾ ಜನ ಹೊಸಬರಲ್ವರ, ಅಷ್ಟು ಬೇಗ ಎದ್ದೋಳಲ್ಲ, ಮಾಡಲ್ಲ. ಅದರಿಂದ 6:20ಗೆ ಎಲ್ಲರ ಕನ್ವೀನಿಯನ್ಸ್ ಆಗಿ ಮಡಗಿದೀವಿ. ಹ್ಮ್. ನಿಮಗೆ ಬನ್ನಿ. ಆಮೇಲೆ 6:20ಗೆ 5:20ಗೆ ಯಾವ ಗ್ರೂಪ್, ತುಂಬಾ ಗ್ರೂಪ್ಗಳಿದೆ ನಮ್ದು. ಆ ಗ್ರೂಪಲ್ಲಿ ಬೇಕಾದ್ರೆ ನಿಮ್ಗೆ ಸೇರಿಸ್ಬಿಡೋಣ. ಓಕೆನ್ರಾ? ನನ್ನ ನಂಬರ್ ಇದೆ ಅದರಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ. ನನಗೆ ಪ್ರೈವೇಟ್ ಆಗಿ ಅಥವಾ ಗ್ರೂಪ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಇದು ಭಕ್ತವತ್ಸಲ ಸರ್ಕಲ್ ಎಂದು 6 ಗಂಟೆಗೆ ಮುರಾರಿ ಮಾಧವ್ ಪ್ರಭುದು ಭಗವದ್ಗೀತೆ ಕ್ಲಾಸ್ ಇರುತ್ತೆ ಪ್ರಭು. ಹಳಬ್ರೆಲ್ಲ ಅದರಲ್ಲೇ ಇರಿ. ಅದೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿದೆ. ನಾನು ಹೇಳ್ತಾ ಇರೋದೆಲ್ಲ ಫುಲ್ಲು ಹೊಸಬ್ರಿಗೋಸ್ಕರನೇ. ಓಕೆನ್ರಾ? ಹಳಬ್ರು ಏನೇನು ನಡೀತಾ ಇದೆ ಹಂಗೆ ಕಂಟಿನ್ಯೂ ಮಾಡಿ ದಯವಿಟ್ಟು. ನಮ್ಗೆ ಭಾಗವತಂ ಕ್ಲಾಸ್ ಸಿಗೋದಲ್ಲ ಅಂತಂದು ಒಂದು ಕಡೆ ಆಸೆ ಅನ್ಸುತ್ತೆ. ಅಲ್ಲೂ ಶುರು ಮಾಡೋಣ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಅದನ್ನು ಶುರು ಮಾಡ್ಕೊಳ್ಳೋಣ, ಅಲ್ಲೂ ಮಾಡೋಣ. ಓಕೆನಾ? ಹಾ ಸರಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಗೀತಾ ಅಂತ. ಓಕೆ. ಭಾಗವತ ಕ್ಲಾಸು ಮುರಾರಿ ಮಾಧವ್ ಪ್ರಭುಗಳು ಸ್ಟಾರ್ಟ್ ಮಾಡಿದ್ರೆ ನಮ್ದು ನಂಬರ್ ಜಾಯಿನ್ ಮಾಡಿ ಪ್ರಭುಗಳೇ. ಖಂಡಿತ ಜಾಯಿನ್ ಮಾಡಿ. ಪ್ರಭುಗಳು ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಕನ್ನಡ ಸೆಷನ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಭಗವದ್ಗೀತೆ ಇದು ಪ್ರಭುಗಳೇ? ಈಗ ನಾನು ಗ್ರೂಪಲ್ಲಿ ಮತ್ತೆ ಹಾಕ್ತೀವಿ ನಾವು. ನನ್ನ ಒಂದು ಕೆಲವರು ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಕನ್ನಡ ಸೆಷನ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ನಮ್ ನಂಬರ್ ಕೊಡಿ ಅಂತ ಅಂದ್ಬಿಟ್ಟು. ಖಂಡಿತ ಖಂಡಿತ ನಾವು ನಿಮ್ ಗ್ರೂಪಲ್ಲಿ ಹಾಕ್ತೀವಿ. ಇದೀರಲ್ವಾ ನೀವು ಯಾವ್ದಾದ್ರು ಗ್ರೂಪಲ್ಲಿ? ಇಲ್ಲ ಪ್ರಭುಗಳೇ, ನಾನು ಯಾವ ಗ್ರೂಪ್ ಅಲ್ಲಿ ಇದೆ, ಈಗ ಫಸ್ಟ್ ಬಂದಿದ್ ನಾನು. ಹೌದಾ? ಮತ್ತೆ ಈ ಗ್ರೂಪಲ್ಲಿ ಹಾಕ್ತೀವಿ ಬಿಡಿ. ಈಗ ನಾವು ಇನ್ನೊಂದು ಗ್ರೂಪ್ ಮಾಡ್ತೀನಿ ನಾನು. ಆ ಗ್ರೂಪಲ್ಲಿ ನಿಮ್ನ ಹಾಕ್ತೀನಿ ನಾನು. ಈಗ ಒಂದು ಮೆಸೇಜ್ ಕಳಿಸ್ಕೊಡಿ ನೀವು ನನ್ನ ನಂಬರ್ಗೆ ಅಥವಾ ಧನ್ಯವಾದಗಳು ಪ್ರಭು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಬಂತು ನಿಜವಾಗ್ಲೂ. ಎಲ್ಲಿರೋದು ಗಗನ್ ನೀವು? ಅವ್ರಿಂದ ನಮ್ಗೆ ನಾವು ಬೆಂಗಳೂರು ರಾಮಯ್ಯ ಹಾಸ್ಪಿಟ್ಲು. ಹೇಳಿದ್ರಲ್ಲ, ಸರಿ. ಹೌದೌದು. ಸರಿ, ತುಂಬಾ ಸಂತೋಷ. ತುಂಬಾ ಧನ್ಯವಾದಗಳು ಗುರುಗಳೇ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಏನಾದರೂ ನೀವು ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ಕೊಡ್ಬೋದು, ಕೊಡೋದಕ್ಕೆ ಇಷ್ಟಪಡೋರು ಕೊಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ನಿಮ್ಮದು ಒಂದೊಂದು ದಿನಾನೂ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು ಪ್ರಭು. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಮತ್ತೆ ನಮ್ಗೆ ಅವಕಾಶ ಸಿಕ್ಕಿದಾಗ ಮಾಡಿ ಪ್ರಭು. ಖಂಡಿತ, ಶೋರ್ ಶೋರ್. ನೀವೆಲ್ಲಿರೋದು? ನಾವು ಬೆಂಗಳೂರು ಪ್ರಭು. ಸುಮಾ ಮಾತಾಜಿ ಕ್ಲಾಸ್ ಪ್ರಭು ನಾನು. ಹೌದ್ರಾ? ಎಲ್ಲಿ? ಬೆಂಗಳೂರು ಪ್ರಭು, ಆರ್.ಟಿ. ನಗರ್. ಆರ್.ಟಿ. ನಗರ. ಓಕೆ ಓಕೆ, ತುಂಬಾ ಹೌದು. ಸಂತೋಷ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ. ಕೃಷ್ಣ ಪ್ರಭುಜಿ. ಇಷ್ಟು ದಿನ ಹರೇ ಕೃಷ್ಣ ಮಾತಾಜಿ. ಮಾಡಿದ್ದಕ್ಕೆ, ಹರೇ ಕೃಷ್ಣ. ಇಷ್ಟು ದಿನ ಕೇಳಿದಕ್ಕೆ ತುಂಬಾ ಮನ್ಸಿಗೆ ಸಮಾಧಾನ ಎಲ್ಲ ಇದಾಯ್ತು. ಮತ್ತೆ ನಾಳೆಯಿಂದ ನೀವು ಮಾಡೋದಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಇದಾಗುತ್ತೆ. ಬೆಳಗ್ಗೆ ಬರ್ಬೇಕಷ್ಟೇ, ಬೇರೆಯಿಂದ ಮಾಡ್ತೀನಿ, ಹಾ, ಬೆಳಗ್ಗೆ ಬರ್ಬೇಕು. ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಭಾಗವತ್ ಕ್ಲಾಸ್ ಅನ್ನು ಸಂಜೆ ಟೈಮ್ ಅಲ್ಲಿ ಮಾಡಬಹುದೇ? ಮಾಡ್ಬೋದು. ಈಗ ಮಾಡ್ತಾ ಇಲ್ಲ, ಮಾಡಿದಾಗ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಬನ್ನಿ. ಓಕೆನಾ? ಈ ಗ್ರೂಪ್ ಅಲ್ಲಿ ಹಾಕ್ತಿರಲ್ಲ? ಈ ಗ್ರೂಪ್ ಇರುತ್ತೆ ಹಂಗೆ, ಆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ. ಓಕೆನ್ರಾ? ಹರೇ ಏನಕ್ಕೆ ಕೃಷ್ಣ. ಎಕ್ಸಿಟ್ ಆಗ್ಬಿಡಿ, ಆ ಗ್ರೂಪ್ ಅನ್ನ ಹಾಗೆ ಮೈಂಟೈನ್ ಮಾಡ್ತಾ ಇರಿ, ನಿಮ್ಗೆ ವಿಷಯಗಳೆಲ್ಲ ಬರ್ತಾ ಇರುತ್ತೆ ಅದರಲ್ಲಿ. ಓಕೆನಾ? ಓಕೆ ಓಕೆ ಓಕೆ. ನೀವಿರೋದೆಲ್ಲಿ ಮಾತಾಜಿ? ಪೂನಾದಲ್ಲಿ. ಪೂನಾದಲ್ಲಿ ಇದ್ದೀರಾ? ಓಕೆ. ಹೌದು. ಪೂನಾದಲ್ಲಿ ಎಲ್ಲಿ? ನಾನು ಒಂದು 2002 ನಲ್ಲಿ ಅಲ್ಲಿದ್ದೆ ಒಂದು ವರ್ಷ, ಕೊತ್ತೂರೋಡಲ್ಲಿ. ನಾವು ಸುಸ್ ರೋಡ್ ಅಲ್ಲಿ ಇರೋದು. ಹೌದಾ? ಅಲ್ಲಿ ಶಾಪ್ ಸ್ಟಾಪ್ ಅಂತ ಒಂದು ದೊಡ್ಡ ಒಂದು ಮಳಿಗೆ ಇದೆಯಲ್ಲ, ಅದನ್ನ 2002 ನಲ್ಲಿ ನಾನು ಲಾಂಚ್ ಮಾಡಿದೆ ಶಿವಾಜಿನಗರಲ್ಲಿ ಅಲ್ಲಿ. ಓಹೋ ಹೌದು, ನಾವು ಇಲ್ಲಿ ಸುಸ್ ರೋಡ್ ಅಲ್ಲಿ, ಸ್ವಲ್ಪ ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ತದೆ. ಹೌದಾ? ಅದು ಅದು ಕಾರ್ನ ಹೊರಗಡೆ ಇತ್ತು ಆಗ, ಈಗೆಲ್ಲ ಇಂಪ್ರೂವ್ ಆಗ್ಬಿಟ್ಟಿರ್ಬೇಕು. ನಾನು ಹೌದು. ಹೇಳೋದು 22 ವರ್ಷಗಳ ಮುಂಚೆ. ಅದೊಂದು ಭಾಗವತ್ ಕ್ಲಾಸ್ಗೆ ನಮ್ಮನ್ನು ಲಿಂಕ್ ಕಳಿಸಿ, ನಾವು ಅದಕ್ಕೆ ಜಾಯಿನ್ ಆಗ್ತೀವಿ. ಖಂಡಿತ 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 ಕಳಿಸ್ಕೊಡಿ. ಹರೇ ಕೃಷ್ಣ ಗುರು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ನಾವು ಹುಬ್ಬಳ್ಳಿಯಿಂದ ಮಾತಾಡ್ತಿರೋದು ಗುರುಜಿ, ಸವಿತಾ ಅಂತ ಹೇಳಿ. ಹಾ ಹಾ ನಿಮ್ಮ ಪ್ರವಚನ ಆಯ್ತು, ನಿಮ್ಮ ಮಾತಿನ ಸ್ಪಷ್ಟತೆ, ಕನ್ನಡದಲ್ಲಿ ಮಾತಾಡೋದು ಹ್ಮ್ ತುಂಬಾ ಧನ್ಯವಾದಗಳು ಗುರುಜಿ. ನಮ್ಮನ್ನ ಈ ತರ ನೀವು ಒಳ್ಳೆ ಮನೋಭಾವನೆಯಿಂದ, ಒಳ್ಳೆ ಭಕ್ತಿ ಸಾರವಾಗಿ ನಮ್ಮನ್ನ ಈ ತರ ನೀವು ಎಲ್ಲದಕ್ಕೂ ಸ್ಪಂದಿತವಾಗಿ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನಮ್ಗೆ. ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ನಿಮಗೂ ಧನ್ಯವಾದಗಳು. ನಿಮಗೆ ಈ ಒಂದು ಧನ್ಯವಾದಗಳು ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಧನ್ಯವಾದಗಳು. ಗುರುಜಿ. ಯಾವುದೇ ಕ್ಲಾಸ್ ಇದ್ರು ನಮ್ ನಂಬರ್ನ ಆಡ್ ಮಾಡಿ ಗುರುಜಿ ಇದಕ್ಕೆ. ಖಂಡಿತ 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 ಅದ್ರಲ್ಲಿ ನಾವೆಲ್ಲದಕ್ಕೂ ಗ್ರೂಪ್ ಅಲ್ಲಿ ಹಾಕ್ತೀನಿ, ಆ ಲಿಂಕ್ ಹಾಕ್ತೀನಿ, ನೀವು ಜಾಯ್ನ್ ಆಗಿ. ಆಯ್ತು ಗುರುಜಿ, ಆಯ್ತು ಗುರುಜಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ ಧನ್ಯವಾದಗಳು. ಗುರುಜಿ. ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಅಧ್ಯಾಯದ ಸಾರವನ್ನ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ನಮ್ಗೆ ಅರ್ಥ ಆಗೋಗೆ ಹೇಳ್ಕೊಟ್ಟಿದ್ದೀರಾ ಪ್ರಭುಜಿ. ತುಂಬಾ ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಪ್ರಭು, ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು ನೀವು. ಹೌದು, ತುಂಬಾ ಸದಾನಂದ ಕೃಷ್ಣ ಪ್ರಭು ಕಿ ಜೈ. ಹೌದು, ಹರೇ ಜೈ. ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮುಂದಿನ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. 18 ದಿವಸ ಧನ್ಯವಾದ. ನಮ್ಗೆ ಭಗವದ್ಗೀತೆ ಕ್ಲಾಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ನಿಮಗೆ ನಾವು ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಚೆನ್ನಾಗಿ ಅರ್ಥ ಆಯ್ತು ಪ್ರಭುಜಿ. ಮೈನ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡಂಗೆ ಹೇಳಿದ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಈಗ ಕೃಷ್ಣ. ದಂಡವತ್ ಪ್ರಭು. ಧನ್ಯವಾದ ಪ್ರಭು. ಪ್ರಭು, ಎಲ್ಲಾ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಅಕ್ರೋನಿಯಮ್ಸ್ ತುಂಬಾ ಚೆನ್ನಾಗಿ ಓ, ಹೇಳ್ಕೊಟ್ಟಿದ್ದೀರಾ. ನೀವೆಲ್ಲ ಹೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವೆಲ್ಲ. ಏನಿಲ್ಲ ಪ್ರಭು, ನೀವು ತುಂಬಾ ಎಲ್ರಿಗೂ ಅರ್ಥ ಆಗಂಗೆ, ಎಲ್ರಿಗೂ ಇಷ್ಟ ಆಗೋ ತರ ಹೇಳ್ತಾ ಇದ್ದೀರಾ ಪ್ರಭು. ತುಂಬಾ ಚೆನ್ನಾಗಿದೆ. ಈ ಕ್ವಶನ್ ಆನ್ಸರ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಪ್ರಭು. ಧನ್ಯವಾದಗಳು ಪ್ರಭು. ನಿಮ್ಗೆ ಇದು ಒಂದು 12 ಜನ ಏನ್ ಹೇಳ್ತಾರಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅವ್ರನ್ನ ಸ್ವಲ್ಪ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಡೆವಲಪ್ ಮಾಡಿದ್ರೆ ತುಂಬಾ ಸಂತೋಷ ಆಗಿರುತ್ತೆ. ಓಕೆ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಹರೇ ಕೃಷ್ಣ. ಚೆನ್ನಾಗಿ 18 ಡೇಸ್ ಎಲ್ಲ, ಹ್ಮ್ 18 ಡೇಸ್ ಅಲ್ಲಿ 18 ಅಧ್ಯಾಯ ಎಲ್ಲ ಮುಗಿಸಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಎಲ್ಲಾರ್ಗುನು. ನೀವು ಒಂದು ಗುರುಗಳು ನಮ್ಗೆ, ನಾವು ಶಿಕ್ಷಕರು. ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ ಪ್ರಭುಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮ್ ಪ್ರಭುಜಿ. ಧನ್ಯವಾದ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗ ದಾಮೋದರ ಅಷ್ಟಕಂ ಹಾಡ್ಬೇಕಾಗಿ ಹರೇ ಮಾತಾಜಿ ಯಾರು ಹಾಡ್ತೀರಾ ಮಾತಾಜಿ? ಮಂಗಳಪ್ರದ ಮಾತಾಜಿ.
ಹರೇ ನಾನು ಕೃಷ್ಣ ಆಡಿಲ್ಲ ನಾನು ಮಾತಾಜಿ, ಆಡ್ಲಾ? ನಿನ್ನೆ ಅವ್ರು ಮಾಡಿದ್ರು, ಬೇರೆಯವ್ರು ಆಡಿದ್ರು. ಹರೇ ಕೃಷ್ಣ ಮಾತಾಜಿ ನಾನು ಆಡ್ಲಾ? ಮಂಗಳಪ್ರದ ಮಾತಾಜಿ ಹಾಡ್ತಾರ ಮಾತಾಜಿ, ನಾಳೆ ಇನ್ನೊಬ್ರು ಹಾಡಿ. ದಾಮೋದರ ಅಷ್ಟಕ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕೊಂಡಲಂ ಗೋಕುಲೆ ಪ್ರಜಮಾನಂ ಯಶೋದಾಪಿಯೋ ಲೋಕಾಲಾದದಾವಮಾನ ಯಶೋದಾಪಿಯೋ ಲೋಕಾಲಾದದಾವಮಾನ ಪರಾಮೃಷ್ಟಂ ಅತ್ಯಂತೋತೋ ಧೃತ್ಯಕೋಪ್ಯಾಂ ಋತುಂ ಮೋಹನೇತ್ರಾಯುಗ್ಮಂ ವ್ರಜಂತ ಕರಮೋಜಯುಗ್ಮೇನ ಸ್ವಾಂತಕನೇತ್ರಂ ಮುಹುಂ ಶ್ವಾಸಕಂಪಾತ್ರಿರೇಕಾಂಕಕಂಠಂ ಸ್ಥಿತಕೈವಂ दामोदरं भक्तिदातं इति दृक्स्वलीलापीरानन्दकुण्डे सघोषं निम्रजन्तं भाग्यपयतम् तदियेषु तग्नेषु भक्तिजितत्वं तदियेषु तग्नेषु भक्तिजितत्वं पूर्णं प्रेमश्चाशतारति वन्दे परं देवमोक्षान् मोक्षमुदीम न चैनं ऋणेहं वरेष्यदपि इदं तेव पूर्णात गोपालपालन् इदं तेव पूर्णात गोपालपालन् सदा मे मनसा विरासं मने इदं तेव मुखं भोजम् अत्यन्तनिर्लय ऋतं कुन्तलैसिक्तरक्तशकोप्या मुहुं चुम्बितं बिम्बरक्तादरं मे मनसा विरासं हलं लक्षलाभे नमो देव दामोदर अनन्त विष्णु प्रसीद प्रभु दुःखजलाभिमार्गम् कृपा दृष्टिरुष्टाति दीनपतनो कृपा दृष्टिरुष्टाति दीनपतनो गृहणेश मामाज्ञामे दक्षिद्रोषाम् कुबेरात्मजौ भव्यमूर्ते स्वयमूर्छितौ भक्त्यभोजकृत च तथा प्रेम भक्तिं स्वयाक्षमे प्रेच न मोक्षग्रहो मे दामोदरेशा नमस्तेस्तु ताम्ने सुदीप्तिताम्ने तदयोदरायात विश्वस्पदाम्ने नमस्तेस्तु ताम्ने सुदीप्तिताम्ने तदयोदरायात विश्वस्पदाम्ने नमो राधिकायाय तदीयप्रियाय नमो राधिकायाय तदीयप्रियाय नमो अनन्तलीलाय देवाय तुभ्यं नमो अनन्तलीलाय देवाय तुभ्यं हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे कृष्ण माताजी धन्यवाद प्रणाम ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ದಾಮೋದರಷ್ಟಕ ಹಾಡಿದ ಮಂಗಳಪ್ರದ ದೇವಿದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಈಗ ಶೈನಾರ್ತಿಯನ್ನು ಹಾಡಬೇಕಾಗಿ ಭಾವಮಯಿ ಮಾತಾಜಿ ಹಾಡ್ತೀರಾ? ಹಾ ಮಾತಾಜಿ ಆಡ್ತೀನಿ. ಹಾ ಮಾತಾಜಿ ಹಾಡಿ. ಹರೇ ಕೃಷ್ಣ. ಸಖಿಯರೊಂದೇ ವಿಜ್ಞಾಪ್ತಿ. ರಾಧಾ ಕೃಷ್ಣ
ಕೃಷ್ಣ ಜೀವಾನೇ ಮುಂದಮ್ಮ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ದೇವ್ರ ಕೈ ಮುಗಿದು ಅಲ್ಲಿ ನೋಡಿ ತೋರಿಸ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ವೀಣಾ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸಕಲೇಶ್ವರ ವೀಣಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ತಾ ಇದ್ದೀನಿ ಆದ್ರೆ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂತ ಇದ್ರು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹಾ ಹಾಡಿ ಮಾತಾಜಿ ನೀವು. ಕಲಿಂದೀರ ಕೂಲೆ ಕೆಲಿ ಕದಂಬೇರವನ ಕಲಿಂದೀರ ಕೂಲೆ ಕೆಲಿ ಕದಂಬೇರವನ ರತನ ಬಿದಿರ ಉಪರ ಮುಸದು ಭುಜನ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶಮ ಗೌರಿ ಹಂಗೆ ದಿವೋ ಚಂದನೇರ ಗಂಧ ಶಮ ಗೌರಿ ಹಂಗೆ ದಿವೋ ಚಂದನೇರ ಗಂಧ ಚಮರಾಡುಲಾಬೋ ಕಬೆ ಹೆರಿಮುಖ ಚಂದ್ರ ಚಮರಾಡುಲಾಬೋ ಕಬೆ ಹರಿಮುಖ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಗತಿಯಾಮಲಾ ತೀರ್ಮಲಾ ದಿಬೋದೋಹರಾಗಲೇ ಗತಿಯಾಮಲಾ ತೀರ್ಮಲಾ ದಿಬೋದೋಹರಾಗಲೇ ಅಧಾರೆ ತುಲಿಯಾ ದಿಬೋ ಕರ್ಪೂರ ತಂಬೂಲೆ ಅದರ ತುಲಿಯಾ ದಿಬೋ ಕರ್ಪೂರ ತಂಬೂಲೆ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಲಲಿತಾ ವಿಶಾಖಾದಿ ಜತ ಸಖಿ ವೃಂದ ಲಲಿತಾ ವಿಶಾಖಾದಿ ಜತ ಸಖಿ ವೃಂದ ಆಗ್ನೇಯ ಕೋರಿಬೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಸೇವಾಭಿಲಾಷ ಕೋರೆ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಅವಕಾಶ ಕೊಟ್ಟಿದ್ದು. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಭಾವಮಯಿ ಸುಭದ್ರ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಮಾತಾಜಿ ಹಾಡ್ತೀರಾ? ನರಸಿಂಹ ಪ್ರಣತಿ. ಹರೇ ಕೃಷ್ಣ ಮಾತಾಜಿ.
ಹಾಡಿ ಮಾತಾಜಿ. ಮಾತಾಜಿ. ಆ ಪದ್ಮಾವತಿ ಮಾತಾಜಿ ಹಾಡ್ತಾರೆ ಮಾತಾಜಿ, ಹಾಡಿ ಮಾತಾಜಿ. ಶ್ರೀ ನರಸಿಂಹ ಪುನತಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದನಾದದಾಯಿನೇ ಹಿರಣ್ಯಕಾಶಿಪೂರ್ವಕ್ಷಃ. शीलटङ्कानकालाये इतो नरसिंह परतो नरसिंह. यतो यतो यामि ततो नरसिंह. वही नरसिंह हृदये नरसिंह. नरसिंहमदिं शरणं प्रपदे तव करकमलवरेणाका. अद्भुत शृङ्गां दलिता हिरण्यकशिपु तनुभृङ्गा. केशवधृता नरहरिवृपाद. जय जगदीश हरे, जय जगदीश हरे, जय जगदीश हरे. जय नरसिंहदेव जय नरसिंहदेव, जय विघ्न विनाशक जय नरसिंहदेव. जय प्रहलाद महाराज, प्रहलाद महाराज, प्रहलाद महाराज, जय प्रहलाद महाराज. जय जय प्रभुपाद, 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 जय जय प्रभुपाद. जय जय गुरुदेव, 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 जय जय गुरुदेव. निताय गौर हरि बोल, हरि बोल, हरि बोल. निताय गौर हरि बोल. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಪದ್ಮಾವತಿ ಮಾತಾಜಿಗೆ ಧನ್ಯವಾದಗಳು, ದಂಡದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವ್ ನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡದ ಪ್ರಣಾಮ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णववृंद की जय, श्रील प्रभुपाद की जय, महाराज की जय. हरे कृष्ण प्रभु, हरे कृष्ण माताजी, ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಹರೇ ಕೃಷ್ಣ ಪ್ರಣಾಮ. ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ.